ನಮಸ್ಕಾರ ವೀಕ್ಷಕರೇ, ಸಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಕುಬಟೂರ್. ಪ್ರತಿನಿತ್ಯ ಸಖಿಯಲ್ಲಿ ನಿಮ್ಗೆ ಒಂದು ಮಾಹಿತಿ ರವಾನೆ ಮಾಡ್ತೀವಿ. ನಾವು ಪರಿಸರವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಥವಾ ನಮ್ಮ ಬ್ಯೂಟಿ ಹೆಲ್ತ್ ರಿಲೇಟೆಡ್ ನಮ್ಮ ಲೈಫ್ಗೆ ಸಂಬಂಧಪಟ್ಟಂಗೆ ಸಂಬಂಧಗಳಿಗೆ ಸಂಬಂಧಪಟ್ಟಂಗೆ ಹಾಗೇನೆ ಇವತ್ತು ನಾವು ಪರಿಸರದ ಕಾಳಜಿ ನಮ್ಮಲ್ಲಿ ಇದೆ ಅನ್ನೋ ಸಲುವಾಗಿ ಒಂದು ಹೊಸ ಸಬ್ಜೆಕ್ಟ್ ಅಂತ ಹೇಳ್ಬಹುದು. ಸಖಿಯಲ್ಲಿ ಮಾತನಾಡ್ತಾ ಇರೋದು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತೆಲ್ಲ ನಾವು ಹೇಳ್ತೀವಿ, ಗೋ ಗ್ರೀನ್ ಪಾಲಿಸಿ ಅಂತ ಹೇಳ್ತೀವಿ ವೀಕ್ಷಕರೇ. ಎಸ್, ಬೆಂಗಳೂರಂತಹ ನಗರಗಳಲ್ಲಿ ಹೇಗೆ ನಾವು ಆ ಗ್ರೀನರಿಯನ್ನ ಕಾಪಾಡ್ಕೊಳ್ಬೇಕು ಅಂತ ಸಾಕಷ್ಟು ಯೋಚನೆ ಬಂದು ಬಿಡುತ್ತೆ. ಇಂತಹ ನಿಟ್ಟಿನಲ್ಲಿ ಕೆಲವರಿಗೆ ಹವ್ಯಾಸ ಇರುತ್ತೆ, ಅಂದ್ರೆ ಟೆರೆಸ್ ಗಾರ್ಡನಿಂಗ್ ಇರಬಹುದು. ಕಡಿಮೆ ಜಾಗದಲ್ಲಿ ನಾವು ಗಾರ್ಡನಿಂಗ್ ಅನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಇರೋ ಸ್ವಲ್ಪ ಜಾಗದಲ್ಲೇ ಕುಂಡುಗಳಲ್ಲಿ, ಪಾಟ್ಸ್ ನಲ್ಲಿ, ನಾವು ಟ್ರೇಸ್ ನಲ್ಲಿ ಗಿಡಗಳನ್ನ ಹೇಗೆ ಬೆಳೆಸಬೇಕು, ಆ ಗ್ರೀನರಿಯನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ. ಇಷ್ಟೇ ಅಲ್ಲ, ಇದೀಗ ಬಾಟ್ಲಲ್ಲಿ ಕೂಡ ನಾವು ಗಾರ್ಡನ್ ನ ಪ್ರಾರಂಭ ಮಾಡಬಹುದು ಅಂತ. ಇದು ಕಲೆ ಅಂತ ಹೇಳ್ಬಹುದು ನಿಜವಾಗ್ಲು. ಹೀಗೆ ಇದನ್ನ ಹವ್ಯಾಸವಾಗಿ ಇಟ್ಕೊಂಡಂತಹ ಮಧುಸೂದನ್ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಮಧುಸೂದನ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ. ನಮಸ್ಕಾರ. ಎಸ್, ನಮ್ಗೆ ಪ್ರತಿಯೊಬ್ಬರಿಗೂ ಒಂದೊಂದು ಹವ್ಯಾಸ ಇರುತ್ತೆ. ದೋ ಯು ವರ್ಕ್ ಫಾರ್ ಸಮ್ ಅದರ್ ಫೀಲ್ಡ್, ನಿಮ್ಗೆ ಈ ಬಾಟಲ್ ಗಾರ್ಡನಿಂಗ್ ಅಂದ್ರೆ ಒಂದ್ ಒಳ್ಳೆ ಹವ್ಯಾಸ ಬೆಳೆಸ್ಕೊಂಡಿದ್ದೀರಾ ಅಂತ. ಈ ಬಾಟಲ್ ಗಾರ್ಡನಿಂಗ್ ಅನ್ನ ಅಂದ್ರೆ ಮೂಲತಃ ಏನಂತ ಕರೀತಾರೆ, ಯಾವ ಟೈಪ್ ಇರುತ್ತೆ, ಯಾವ ತರದ ಪ್ಲಾಂಟೇಶನ್ ಇದು? ಮೂಲತಃ ಈ ಬಾಟಲ್ ಗಾರ್ಡನಿಂಗ್ ಅನ್ನೋದನ್ನ ನೀವು ಸುಲಭವಾಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀರಾ. ಇದನ್ನ ಟೆಕ್ನಿಕಲ್ ಆಗಿ ಟೆರಾರಿಯಂ ಅಂತ ಹೇಳ್ತಾರೆ. ಈ ಟೆರಾರಿಯಂ ಅಂತದನ್ನ ಕೂಡ ನಾವು ಮತ್ತೊಮ್ಮೆ ಅವಲೋಕಿಸಿದಾಗ ಅದನ್ನ ನಾವು ಹೇಳೋದು ಇಟ್ಸ್ ಎ ಗ್ರೀನ್ ಹೌಸ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುವುದು. ಈ ಟೆರಾರಿಯಂ ಅನ್ನೋದು ಹೇಗೆ ಇಂಟ್ರೊಡ್ಯೂಸ್ ಆಯ್ತು ಅಂತ ಹೇಳಿದ್ರೆ, ಕೆಲವು ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಮತ್ತೆ ಈ ಪ್ರಾಣಿಗಳು, ಸಸ್ಯಗಳು ಎಲ್ಲವೂ ನಮ್ಮಿಂದ ನಶಿಸಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅವನ್ನ ಮತ್ತೆ ನಮ್ಮಲ್ಲೇ ಉಳಿಸ್ಕೊಳ್ಬೇಕು ಅನ್ನುವ ಒಂದೇ ಒಂದು ಕಾರಣದಿಂದ ಆರ್ಟಿಫಿಷಿಯಲ್ ಆಗಿ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿ ಅಲ್ಲಿ ಇವುಗಳನ್ನ ಕಲ್ಟಿವೇಟ್ ಮಾಡ್ತಾ ಹೋದ್ರು. ಗ್ರೀನ್ ಹೌಸ್ ಅಂತ ಏನ್ ಹೇಳಿದ್ರು ಆ ತರ ನಾವು ಬಾಟ್ಲ್ ಅಲ್ಲಿ ಆ ವಾತಾವರಣ ಕ್ರಿಯೇಟ್ ಮಾಡಿದೀವಿ. ಆ ಬಾಟಲ್ ಗಳಿಗೆ ಮತ್ತೆ ನಮ್ಮ ಜನ ಅದನ್ನ ಅಳವಡಿಸ್ಕೊಂಡ್ರು. ಸರಿ, ಅದು ಕಲೆಯ ಮತ್ತೊಂದು ರೂಪ ಅಂತ ಹೇಳ್ಬಹುದು. ಹೆಚ್ಚಾಗಿ ಟೆಕ್ನಿಕಲ್ ಆಗಿ ಇದು ಏನು ನಮ್ಮ ಇಂಜಿನಿಯರ್ಗಳೆಲ್ಲರೂ ಸೇರಿ ಕಟ್ಟುವಂತಹ ಗ್ರೀನ್ ಹೌಸ್ಗಳನ್ನ ಒಂದು ಸಾಧಾರಣವಾದ ಬಾಟಲ್ ನಲ್ಲಿ ಆಗಿರಬಹುದು ಅಥವಾ ನಾವು ನೀರು ಕುಡಿಯುವಂತಹ ಗ್ಲಾಸ್ ನಲ್ಲಿ ಆಗಿರಬಹುದು, ಈ ತರ ಒಂದು ಕಂಟೈನರ್ ಇಟ್ಕೊಂಡು ಆ ಕಂಟೈನರ್ ನಲ್ಲಿ ಎಲ್ಲಿ ನೀರು ಹೋಗೋದಕ್ಕೆ ಡ್ರೈನೇಜೇ ಇಲ್ವೋ ಅದರಲ್ಲಿ ನಾವು ಒಂದು ಲ್ಯಾಂಡ್ಸ್ಕೇಪ್ ನ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡುವುದು ಹೇಗೆ ಅನ್ನೋದು ಇದೊಂದು ಕಲೆ. ಓಕೆ, ಯಾವ ತರದ ಬಾಟಲ್ಸ್ ಬೇಕಾಗುತ್ತೆ, ಯಾವ ತರದ ಮೆಟೀರಿಯಲ್ ಯೂಸ್ ಮಾಡ್ತೀರಾ ನೀವು ಮಧುಸೂದನ್? ನಾರ್ಮಲ್ ಆಗಿ ಇದಕ್ಕೆ ಯೂಸ್ ಮಾಡ್ತಕ್ಕಂತಹ ಬಾಟಲ್ಗಳಾಗ್ಲಿ ಅಥವಾ ಗ್ಲಾಸ್ಗಳಾಗ್ಲಿ ಇಟ್ ಶುಡ್ ಬಿ ವೆರಿ ವಿಸಿಬಲ್, ಟ್ರಾನ್ಸ್ಪರೆನ್ಸಿ ಇರಬೇಕು. ನಮಗೇನಾಗುತ್ತೆ ಅಂದ್ರೆ ಒಳಗಡೆ ಇರುವಂತಹ ಬ್ಯೂಟಿ ನಮಗೆ ಈಸಿಯಾಗಿ ಕಾಣುವಂತಹ ಒಂದು ಸ್ಟ್ರಕ್ಚರ್ ನಮಗೆ ಬೇಕಾಗ್ತದೆ. ಹಾಗಾಗಿ ಅಂತಹ ಬಾಟಲ್ಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು ಯಾವತ್ತೂ ಸೂಕ್ತ. ನೋಡಿ, ಇನ್ನೊಂದೇನಾಗುತ್ತೆ ಅಂದ್ರೆ, ಈ ನಾವು ಪ್ರಕೃತಿಯನ್ನ ತುಂಬಾ ಸಲ ನೋಡ್ತಾ ಇರ್ತೀವಿ. ತುಂಬಾ ಸಲ ನೋಡಿದಾಗ್ಯೂ ನಮಗೆ ಅದು ಅರ್ಥನೇ ಆಗೋದಿಲ್ಲ. ಎಷ್ಟೋ ವಿಚಾರಗಳು, ಹೇಗೆ ಈ ರಸ್ತೆ ಹೀಗೆ ಹೋಗಿದೆ ಅಥವಾ ಹೇಗೆ ಈ ಮರ ಹೀಗೆ ಬಂದಿದೆ ಅಂತ ಹೇಳ್ಬೋದು. ಪ್ರಕೃತಿ ಅನ್ನೋದು ಬಹಳ ಕನ್ಫ್ಯೂಸ್ ಮಾಡುತ್ತೆ, ಕುತೂಹಲ ಇಟ್ಕೊಂಡಿದೆ. ಎಕ್ಸಾಕ್ಟ್ಲಿ, ಅದೊಂದು ವಿಸ್ಮಯ. ಪ್ರತಿ ಬಾರಿಯೂ ಪ್ರಕೃತಿ ಅನ್ನುವುದು ಒಂದು ವಿಸ್ಮಯ. ಆ ವಿಸ್ಮಯವನ್ನ ನಾನು ಹೇಗೆ ನೋಡ್ತೀನೋ ಅದನ್ನ ಒಂದು ಬಾಟ್ಲ್ ಒಳಗಡೆ ಅಳವಡಿಸ್ಕೋಬೇಕು. ಆಮೇಲೆ ಈ ಕಲೆಯನ್ನ ಅಭ್ಯಾಸ ಮಾಡ್ಕೊಳ್ಳುವಾಗ ಯಾವ ರೀತಿಯ ಗಿಡಗಳನ್ನ ನಾವು ಇದರಲ್ಲಿ ಹಾಕೋಬಹುದು ಅಂತ, ಈಗ ನೀವು ಚಿತ್ರದಲ್ಲಿ ನೋಡ್ತಿರೋ ಹಾಗೆ ನಾನು ಯೂಸ್ ಮಾಡಿರುವುದು ಆ ಬಾಟಲ್ ನಲ್ಲಿ ಅದೊಂದು ಜಾಮ್ ಬಾಟ್ಲ್ ಆಗಿತ್ತು. ಆ ಜಾಮ್ ಬಾಟ್ಲ್ ತಂದು ಜಾಮ್ ಉಪಯೋಗಿಸಾದ ನಂತರ ಅದನ್ನ ಸುಮ್ಮನೆ ಬಿಸಾಡುವುದರ ಬದಲಾಗಿ ಅದರಲ್ಲಿ 2 ಲೇಯರ್ ನಮ್ಮ ಎಕೋಸಿಸ್ಟಮ್ ಹೇಗಿದೆ ಅದನ್ನ ಅರ್ಥ ಮಾಡ್ಕೋಬೇಕು. ಬೇರುಗಳು ಹೇಗೆ ಹೋಗುತ್ತವೆ, ಬೇರು ನೀರನ್ನ ಹೇಗೆ ತೆಕ್ಕೊಳ್ಳುತ್ತೆ, ಇದನ್ನ ಅಭ್ಯಾಸ ಮಾಡಿದಾಗ ಅದರಲ್ಲಿ ಕೆಲವು ಗಿಡಗಳನ್ನ ಹಾಕಿ ನಾನು ಅದನ್ನ ಇಂಡೋರ್ ಪ್ಲಾಂಟ್ ಆಗಿ ಯೂಸ್ ಮಾಡಬಹುದು. ಇದು ಪ್ರೊಸೀಜರ್ ಇದೆ. ಪ್ರೊಸೀಜರ್ ಗಿಂತ ಮೊದಲು ನೀವು ಬಾಟಲ್ ಅಂದ್ರೆ ಜಾಮ್ ಬಾಟಲ್ ಅಂತ, ಇದು ಬರೀ ಗಾಜ್ ಮಾತ್ರ ಉಪಯೋಗಿಸೋದಾ ಅಥವಾ ಬಾಟಲ್ ಶೇಪ್ ಅಲ್ಲಿರೋ ಏನ್ ಮೆಟೀರಿಯಲ್, ಪ್ಲಾಸ್ಟಿಕ್ ಆದ್ರೂ ಪರವಾಗಿಲ್ವಾ? ಖಂಡಿತ ಯೂಸ್ ಮಾಡಬಹುದು. ನಾವು ಕುಡಿಯುವ ಇದು ಬಿಸ್ಲರಿ ಅಥವಾ ಮಿನರಲ್ ವಾಟರ್ ಬಾಟ್ಲ್ಗಳಿದೆಯಲ್ಲ, ಅದನ್ನ ತಗೊಂಡ್ಬಂದು ನೀವು ಅದರಲ್ಲಿ ಒಂದು ಬ್ಯೂಟಿಫುಲ್ ಕರ್ಟನ್ ಕೂಡ ಮಾಡಬಹುದು. ಒಂದನ್ನ ಹೋಲ್ ಮಾಡಿ ಅದರಲ್ಲಿ ಗಿಡಗಳನ್ನ ಪ್ಲಾಂಟ್ ಮಾಡಿ ಅದೇ ತರಹ 3-4 ಸೇರಿಸಿ ನೀಟಾಗಿ ಹ್ಯಾಂಗ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಾಗ ನಿಮ್ಮ ಮನೆ ಎದುರುಗಡೆಗೆ ಅಥವಾ ನಿಮ್ಮ ಒಂದು ಸ್ಕ್ರೀನ್ ಮುಂದೆ, ವಿಂಡೋ ಮುಂದೆ ಒಂದು ಗ್ರೀನ್ ಕರ್ಟನ್ ಕಾಣಿಸ್ತಾ ಇರ್ತದೆ. ಸೊ ದಟ್ ಈಸ್ ದಿ ಬ್ಯೂಟಿ ಆಫ್ ಹ್ಯಾವಿಂಗ್ ಎ ಕಂಟೈನರ್ ಗಾರ್ಡನ್. ಎಷ್ಟು ದಿನ ಆಯ್ತು ನೀವು ಪ್ರಾರಂಭ ಮಾಡಿ? ಎಷ್ಟು ವರ್ಷಗಳು ಕಳೆದಿದೆ? ಸೀರಿಯಸ್ಲಿ ಹೇಳಬೇಕು ಅಂದ್ರೆ ಈಗ 1 ವರ್ಷದ ಹಿಂದೆ ನಾನು ಟೆರೆಸ್ ಗಾರ್ಡನಿಂಗ್ ಶುರು ಮಾಡಿದೆ. ಎಲ್ಲರೂ ಮಾಡುವಂತೆ ಪಾಟ್ಗಳನ್ನ ತಗೊಂಡು ಬಂದು ಆ ಪಾಟ್ಗಳಲ್ಲಿ ಗಿಡಗಳನ್ನ ಹಾಕಿ ಬೆಳೆಸೋದು ಸಾಧಾರಣವಾದ ವಿಚಾರ ಆಗಿತ್ತು. ಅದನ್ನ ಬಿಟ್ಟು ಬೇರೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಟೆರಾರಿಯಂ ಅನ್ನುವುದು ನನ್ನ ಆಲೋಚನೆಗೆ ಬಂತು. ಟೆರಾರಿಯಂನ ಬಿಟ್ಟರು ಕಂಟೈನರ್ ಗಾರ್ಡನಿಂಗ್ ಹೆಂಗ್ ಮಾಡಬಹುದು ಅನ್ನೋದನ್ನ ಕಾಣಿಸ್ಕೊಂಡಾಗ ಅದು ಬಹಳ ವಿಸ್ಮಯ ಅನಿಸ್ತು. ಇನ್ನೊಂದು, ಚಿತ್ರದಲ್ಲಿ ನೀವು ನೋಡ್ತಿರೋ ಹಾಗೆ ಒಡೆದಿರೋ ಪಾಟ್ಗಳನ್ನ ಬಿಸಾಡುವುದು ನಮ್ಮೆಲ್ಲರ ಅಭ್ಯಾಸ. ಆ ಒಡೆದಿರೋ ಪಾಟ್ಗಳನ್ನ ತಗೊಂಡ್ಬಂದು ಅದೇ ಆಗ್ಲೇ ಹೇಳ್ದಾಗೆ ಪ್ರಕೃತಿಯ
ವಿವಿಧ ರೂಪಗಳನ್ನ ನೋಡಿದಾಗ ಅದನ್ನ ನೋಡ್ಕೊಂಡಾಗ ಈ ಒಡೆದಿರೋ ಪಾಟ್ಗಳನ್ನ ಅಥವಾ ಕಂಟೈನರ್ಗಳನ್ನ ಯಾವ ರೀತಿ ನಾವು ಬಳಕೆ ಮಾಡಿಕೊಂಡು ನಮ್ಮ ಗಾರ್ಡನ್ ಅಥವಾ ನಮ್ಮ ಟೆರೆಸ್ ಗಾರ್ಡನ್ ನಲ್ಲಿನ ಅಂದವನ್ನ ಹೆಚ್ಚಿಸ್ಕೋಬಹುದು ಅಂತ ಅಭ್ಯಾಸ ಮಾಡಕ್ ಶುರು ಮಾಡಿದೆ. ಕೆಲವೊಂದು ಒಡೆದೋಗಿರೋ ಬೊಂಬೆಗಳು ಇದ್ವು. ಆ ಬೊಂಬೆಗಳನ್ನ ಈ ಗಿಡಗಳ ಮಧ್ಯೆ ಇಟ್ಟಾಗ ಅದು ಒಂದು ಹೊಸ ರೀತಿಯ ಆಲೋಚನೆ ಬಂತು. ಇಟ್ ವಾಸ್ ಸಚ್ ಅನ್ ಎಕ್ಸೈಟಿಂಗ್ ಥಿಂಗ್. ಅದನ್ನು ನೋಡಿದ ಎಷ್ಟೋ ಜನ ಅಂತಿದ್ರು ಇದು ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ. ನಂತರ ಅದ್ರ ಟೆಕ್ನಿಕಲ್ ವರ್ಡ್ ಗಳನ್ನ ತಿಳ್ಕೊಳ್ತಾ ಹೋದಾಗ ಅದೊಂದು ಫೇರಿ ಗಾರ್ಡನ್ ಅಂತ ಗೊತ್ತಾಯ್ತು. ಅಂದ್ರೆ ನೀವು ಹವ್ಯಾಸ ಫಸ್ಟ್ ಶುರು ಮಾಡ್ಕೊಂಡ್ರಿ, ಆಮೇಲೆ ಟೆಕ್ನಿಕಲ್ ಆಗಿ ಅದಕ್ಕೆ ಏನ್ ಪದ ಇದೆ, ಸೈಂಟಿಫಿಕಲ್ ಪದ ಏನಿದೆ ಅಂತ ಹುಡ್ಕಾಕ್ ಶುರು ಮಾಡಿದ್ರಿ. ಸೊ ಇದಕ್ಕೆ ಪ್ರಿಪರೇಷನ್ ಏನ್ ಇರ್ಲಿಲ್ಲ, ಸ್ವಂತಿಕೆ ತಾನಾಗ್ ಪ್ರಿಪರೇಷನ್ ಅಂದ್ರೆ ಅದೇ ಅಭ್ಯಾಸ ಮಾಡುವುದು, ನೋಡುವುದನ್ನ ಅಭ್ಯಾಸ ಮಾಡ್ಕೊಳ್ಳೋದೇ ಒಂದು ಪ್ರಿಪರೇಷನ್ ಆಗಿತ್ತು. ಪ್ರಕೃತಿಯ ಪ್ರತಿಯೊಂದು ಹಂತವನ್ನ ಪ್ರಕೃತಿಯ ಮಜಲುಗಳನ್ನ ನೋಡ್ತಾ ಹೋಗೋದನ್ನೇ ಒಂದು ಅಭ್ಯಾಸ ಆಗಿತ್ತು. ಇಲ್ಲಿಗೆ ಬರ್ತಾ ದಾರಿನಲ್ಲಿ ಎಷ್ಟೋ ಗಿಡಗಳನ್ನ ಮರಗಳನ್ನ ನೋಡ್ತಾ ಇದ್ದೆ, ಅದು ಕೂಡ ಒಂದು ಅಭ್ಯಾಸ ಅನ್ನಿಸ್ತಾ ಇದೆ. ಈ ಬಾಟಲ್ ಒಳಗೆ ನಾವ್ ಆ ಗಿಡಗಳನ್ನ ಹಾಕ್ಬೇಕಂದ್ರೆ ಅದು ಸ್ಪೀಶೀಸ್ ಬೇಕಾಗತ್ತೆ. ಯಾವ ಗಿಡ ಬಾಟಲ್ ಅಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅದನ್ನ ಹೇಗೆ ಹುಡ್ಕೋದಕ್ಕೆ ಸಾಧ್ಯ? ನೀವು ಅಂದ್ರೆ ಈ ಬಾಟಲ್ ಗಾರ್ಡನಿಂಗ್ ನೀವೇನ್ ಟೆರಾರಿಯಂ ಅಂತ ಹೇಳಿದ್ರಿ, ಇದನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತ ಸಾಕಷ್ಟು ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದವ್ರಿಗೆ ಯಾವ ತರದ ಗಿಡಗಳು ಸೂಕ್ತ ಅಂತ ಹೇಳ್ತೀರಾ ಮಧುಸೂದನ್? ಮೋಸ್ಟ್ ಆಫ್ ದೆಮ್ ಈ ರೀತಿಯ ಬಾಟಲ್ ಗಾರ್ಡನ್ ನ ಮಾಡಬೇಕು ಅನ್ಕೊಳ್ಳೋರು ಮೊದಲ ಆಯ್ಕೆ ಮಾಡ್ಕೊಳ್ಳೋದು ಕ್ಯಾಕ್ಟಸ್ ಅಥವಾ ಸಕ್ಯುಲೆಂಟ್ ವೆರೈಟಿನ ಮಾತ್ರ. ಕ್ಯಾಕ್ಟಸ್ ಮತ್ತೆ ಈ ಸಕ್ಯುಲೆಂಟ್ ವೆರೈಟಿಗಳು ಹೆಚ್ಚಾಗಿ ನೀರನ್ನ ಡಿಮ್ಯಾಂಡ್ ಮಾಡದೇ ಇರುವಂತಹ ಗಿಡಗಳು. ಅವುಗಳನ್ನ ನಾವಿಲ್ಲಿ ತಂದಾಗ ಅದಕ್ಕೆ ಕೇವಲ ಬೇಕಾಗಿರೋದೇನು ಅಂದ್ರೆ ಸನ್ಲೈಟ್ ಬೇಕು, ಪಾರ್ಷಿಯಲ್ ಸನ್ಲೈಟ್ ಮಾತ್ರ ಬೇಕು. ಮತ್ತೆ ಇವಕ್ಕೆ ವಾರಕ್ಕೆ ಒಂದ್ಸಲ 2 ಚಮಚದಷ್ಟು ನೀರು ಸ್ಪ್ರೇ ಮಾಡಿದ್ರೆ ಸಾಕು. ಅಂದ್ರೆ ಡೆಸರ್ಟ್ ನಲ್ಲಿ ಮರಳುಗಾಡಿನಲ್ಲಿ ಬೆಳೆಯೋ ಇದು ಪ್ಲಾಂಟ್ಸ್ ಇವೆಲ್ಲ ಕಾಕಸ್ ಅಂತ ಏನ್ ಹೇಳ್ತೀವಿ, ಕ್ಯಾಕ್ಟಸ್, ಇದನ್ನ ಹೊರತುಪಡಿಸಿ ಹಾಗಾದ್ರೆ ನೀರು ಪ್ರತಿನಿತ್ಯ ಬೇಕು ಅನ್ನುವಂತಹ ಪ್ಲಾಂಟ್ಸ್ ಇಲ್ಲಿ ಬೆಳೆಸಕ್ಕಾಗಲ್ವಾ? ಇಲ್ಲ, ಯಾವ್ದನ್ ಬೇಕಿದ್ರೂ ಬೆಳೆಸಬಹುದು. ಆದ್ರೆ ಯಾವುದಕ್ಕೂ ಪ್ರತಿನಿತ್ಯ ನೀರು ಕೊಡೋ ಅಗತ್ಯನೇ ಇಲ್ಲ. ಯಾಕೆಂದ್ರೆ ಡ್ರೈನೇಜ್ ಇಲ್ಲದೆ ಇರೋದ್ರಿಂದ ನೀರು ಹರಿದು ಹೋಗಿರೋದಿಲ್ಲ, ನೀರು ಅಲ್ಲೇ ಉಳಿದಿರುತ್ತೆ. ಆ ನೀರು ಪೂರ ಗಿಡ ಹೀರ್ಕೊಂಡ ನಂತರ ನಾವು ಮತ್ತೆ ನೀರನ್ನ ಕೊಟ್ರಾಯ್ತು. ಓಕೆ, ಅಂದ್ರೆ ನಾವು ಹಾಕಿರುವಂತಹ ಮಣ್ಣು ಸಾಯಿಲ್ ನಲ್ಲಿ ಇರುತ್ತೆ, ಅದು ಸಂಪೂರ್ಣವಾಗಿ ಡ್ರೈ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ? ಹೀಗಾಗಿ ಟ್ರಾನ್ಸ್ಪರೆಂಟ್ ಬಾಟಲ್ ಬೇಕು ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಆ ಗಿಡದ ಬೆಳವಣಿಗೆ ಅದನ್ನ ನೋಡ್ತಾ ಹೋದಾಗೆ ನಮ್ಗೆ ಆ ಲ್ಯಾಂಡ್ಸ್ಕೇಪ್ ಪರಿಪೂರ್ಣತೆ ಪಡ್ಕೊಳ್ತಾ ಇರೋದು ಗೊತ್ತಾಗ್ತಾ ಇರುತ್ತೆ. ನಾವು ಆ ಗಿಡಗಳನ್ನ ನೆಡೋವಾಗ್ಲೇನೆ ಒಂದು ದಾರಿ ಮಾಡ್ಕೋಬಹುದು, ಒಂದು ವೆಹಿಕಲ್ ಇಡಬಹುದು. ಸೊ ಇಟ್ಸ್ ವೆರಿ ಟಫ್ ಆಕ್ಚುಲಿ. ಆ ಕೆಲಸ ಮಾಡೋದು ತುಂಬಾ ನಿಧಾನ ಆಗುತ್ತೆ. ನನ್ನ ತಲೆಯಲ್ಲಿ ಮೂಡಿರುವಂತಹ ಚಿತ್ರವನ್ನ ಒಂದು ಬಾಟಲ್ ನಲ್ಲಿ ಇಳಿಸೋದಿದೆಯಲ್ಲ, ಅದು ಇಸ್ ದಿ ರಿಯಲ್ ಟಫ್ ಚಾಲೆಂಜ್. ಅದು ನನಗೆ ಅದನ್ನ ಯಾರೇ ಮಾಡಿದ್ರು ಅವ್ರಿಗೆ ಬಹುಶಃ ಚಾಲೆಂಜ್ ಅರ್ಥ ಆಗ್ತದೆ. ಅಂದ್ರೆ ಇಲ್ಲಿ ಬರೀ ಶೋ ಗಿಡಗಳು ಮಾತ್ರನಾ ಮಧುಸೂದನ್? ಅಂದ್ರೆ ಕ್ಯಾಕ್ಟಸ್ ಅಂತ ಏನ್ ಹೇಳಿದ್ರಿ, ಈ ತರದ ಕಡಿಮೆ ನೀರು ಅಥವಾ ವಾಟ್ ಎವರ್ ಅಂತ ಹರ್ಬ್ಸ್ ಅಂಡ್ ಶರ್ಬ್ಸ್ ಮಾತ್ರನಾ, ಅಥವಾ ನಾವಿಲ್ಲಿ ಫ್ಲಾಸ್ ಕೂಡ ಬೆಳೆಸಬಹುದಾ? ಫ್ಲವರಿಂಗ್ ಹೂವಿನ ಗಿಡಗಳು ಕೂಡ ಸಾಧ್ಯನಾ ಇಲ್ಲಿ? ಹೂವಿನ ಗಿಡಗಳಿಗೆ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಇದಕ್ಕೆ ಅಡಾಪ್ಟಬಿಲಿಟಿ ಯಾವುದು ಅಳವಡಿಕೆಗಳಿಗೆ ಈಸಿ ಆಗುತ್ತೋ ಅಂತಹ ಗಿಡಗಳನ್ನು ನಾವಿಲ್ಲಿ ಬಳಸ್ಕೊಳ್ಳೋದು ಬೆಟರ್. ಯಾಕೆಂದ್ರೆ ಅದು ಸಕ್ಸಸ್ ಆಗ್ಬೇಕು. ಇಟ್ ಶುಡಂಟ್ ಬಿ ಎ ಫೇಲ್ಯೂರ್. ನಾನು ಮಾಡಿರೋ ಕೆಲಸ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನನಗೆ ಮತ್ತೆ ಮುಂದೆ ಇನ್ನೇನು ಮಾಡ್ಬೇಕು ಅನ್ಸೋದೇ ಇಲ್ಲ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಹುಡುಕ್ಬೇಕಾಗತ್ತಾ? ಅದನ್ನೇನ್ ಬೀಜ ಹಾಕ್ಬೇಕಾ ಅಥವಾ ಸಸಿ ನಡ್ಬೇಕಾ? ಹೇಗೆ ಅದ್ರ ಪ್ರೊಸೀಜರ್ ಶುರು ಆಗುತ್ತೆ? ನೋಡಿ, ಇವಾಗ ಸೀಡ್ಸ್ ಹಾಕಿ ಬೆಳೆಸೋದನ್ನು ಕೂಡ ತುಂಬಾ ಜನ ಹೇಳ್ತಾರೆ. ಸಾಧ್ಯ ಇದೆಯಾ ಸೀಡ್ಸ್ ಹಾಕಿ ಬೆಳೆಸೋದು? ಸಾಧ್ಯ ಇದೆ, ಆದ್ರೆ ಅದು ಇನ್ನೂ ಮತ್ತೆ ನಿಧಾನವಾದ ಕೆಲಸ. ಅದು ಸೊ ಸಣ್ಣ ಸಣ್ಣ ಸ್ಯಾಪ್ಲಿಂಗ್ಗಳು ಸಿಗ್ತವೆ, ಅದನ್ನ ಆಯ್ಕೆ ಮಾಡಿಕೊಂಡು ಅದರ ಬೇರ್ಗಳನ್ನ ಸ್ವಲ್ಪ ಸಡಿಲ ಮಾಡಿ, ಸಿಕ್ಕಾಪಟ್ಟೆ ಬೇರ್ಗಳಿದ್ರೆ ಅದನ್ನ ಸ್ವಲ್ಪ ಪ್ರೂನ್ ಮಾಡಬೇಕಾಗುತ್ತೆ ಅಥವಾ ಟ್ರಿಮ್ಮಿಂಗ್ ಮಾಡಬೇಕಾಗುತ್ತೆ. ಆ ಟ್ರಿಮ್ಮಿಂಗ್ ಮಾಡಿದ ನಂತರ ಪ್ಲೇಸ್ಮೆಂಟ್ ಹೇಗೆ ಕೊಡಬೇಕು ಅನ್ನೋದನ್ನ ನೋಡಿಕೊಂಡು ಆ ಗಿಡಗಳನ್ನ ಅಲ್ಲಿ ಹಾಕಬಹುದು. ಫ್ಲವರಿಂಗ್ ಪ್ಲಾಂಟ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ದೇ ಆರ್ ಸೀಸನಲ್. ಒಂದು ಸೀಸನ್ ಆಗೋದ್ಮೇಲೆ ಆ ಹೂಗಳು ಬಿಡೋದಿಲ್ಲ. ಆ ಹೂಗಳು ಬಿಡದೇ ಇದ್ದಾಗ ನಂಗೆ ಅದ್ರದ್ದು ಅಂದ ಕಾಣೋದಿಲ್ಲ. ಹಾಗಾದಾಗ ಈ ಸಕ್ಯುಲೆಂಟ್ ಗಳಲ್ಲಿ ಜೇಡ್ ಅನ್ನೋದನ್ನ ಯೂಸ್ ಮಾಡಬಹುದು, ಬೇರೆ ಕ್ಯಾಕ್ಟಸ್ ವೆರೈಟೀಸ್ ಯೂಸ್ ಮಾಡಬಹುದು. ಇವುಗಳನ್ನ ಬಳಕೆ ಮಾಡಿಕೊಂಡಾಗ ನಮಗೆ ಹೆಚ್ಚು ಅದರ ಅಂದ, ಹೆಚ್ಚು ನಾನು ಮಾಡಿರುವ ಕಲೆಯ ಸೊಗಸು ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇದು ಬರೀ ಹಾಬಿ ಅಷ್ಟೇ ಅಲ್ಲ, ಒಂದು ಕಲೆ. ಆ ಕಲೆಯನ್ನ ನಾವಿಲ್ಲಿ ಅಂದ್ರೆ ಬಾಟಲ್ ಮೂಲಕ ನಾನು ಕಲೆಗಾರ ಕೂಡ ಆಗ್ಬೋದು, ಕಲಾವಿದ ಕೂಡ ಆಗ್ಬೋದು, ಜೊತೆಗೆ ಎಕೋ ಫ್ರೆಂಡ್ಲಿ ಆದಂತಹ ಒಂದು ಜವಾಬ್ದಾರಿ ಕೂಡ ನಿಭಾಯಿಸ್ತಾ ಇದ್ದೀನಿ ಅಂತ ಮಧುಸೂದನ್ ಹೇಳ್ತಾರೆ. ಎಸ್, ಯಾವೆಲ್ಲ ಗಿಡಗಳನ್ನ ಬೆಳೆಸಬಹುದು ಅಂತ ಒಂದು ಮಾಹಿತಿ ಸಿಕ್ತು. ಹಾಗೇನೆ ತುಂಬಾ ಬೇಗ ನಾವ್ ಇದನ್ನ ಕಲ್ತ್ಕೊಳ್ಬೇಕು, ನಮಗೂ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ, ಹಾಬಿಯಾಗಿ ನಾವು ಅಳವಡಿಸ್ಕೊಳ್ತೀವಿ ಅಂತಂದ್ರೆ ನಾವ್ ಏನೆಲ್ಲ ಪ್ರೊಸೀಜರ್ ಫಾಲೋ ಮಾಡ್ಬೇಕಾಗತ್ತೆ, ಇನ್ನು ಮನೆಯಲ್ಲಿ ಯಾವ ಜಾಗ ಇದಕ್ಕೆ ಸೂಕ್ತ, ಟೆರೆಸ್ ಸೂಕ್ತವೋ ಅಥವಾ ಮನೆ ಒಳಗೆ ಕೂಡ ಇಡೋದಕ್ಕೆ ಸೇಫ್ ತಿಳ್ಕೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.
ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಎಸ್, ಬಾಟ್ಲಲ್ಲಿ ಗಿಡ ಬೆಳೆಸೋದು ನಿಜವಾಗ್ಲೂ ದೊಡ್ಡ ಸವಾಲು ಅಂತ ಹೇಳ್ಬೋದು. ಮಧುಸೂದನ್ ಇದನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಇಂಟ್ರೆಸ್ಟ್ ಇದೆ, ಹೇಗೆ ಬಾಟಲ್ ಪ್ಲಾಂಟೇಶನ್ ಸಾಧ್ಯ ಆಗುತ್ತೆ ಅಂತ ಮತ್ತಷ್ಟು ಮಾಹಿತಿ ಅವರಿಂದ ಪಡ್ಕೊಳ್ಳೋದಾದ್ರೆ, ಮಧುಸೂದನ್, ಮಣ್ಣು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಗಿಡ ಒಂದೊಂದು ಟೈಪ್ ಆಫ್ ಸಾಯಿಲ್ ಅಲ್ಲಿ ಬೆಳೆಯುತ್ತೆ. ಹೀಗಾಗಿ ಅದಕ್ಕೆ ನಾವು ಆ ಮಣ್ಣನ್ನ ನೀಟಾಗಿ ನೋಡ್ಬೇಕಾಗತ್ತಾ, ಅಥವಾ ಏನ್ ತಂದು ಹಾಕಿದ್ರು ಬೆಳೆಯುತ್ತೆ ಅಂತಾನ? ಪ್ರೊಸೀಜರ್ ಅದನ್ನ ಯಾವ ತರ ಫಾಲೋ ಮಾಡಬೇಕು, ಎಷ್ಟು ದಿನದ ಅವಧಿಯಲ್ಲಿ ನಾವೊಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಬಹುದು? ಈ ಗಿಡ ನಾನು ಹೇಳಬೇಕು ಅಂದ್ರೆ ನಮ್ಮ ಸಮಾಜದ ಒಂದು ಹೆಣ್ಣು ಮಗಳನ್ನ ಮತ್ತೊಂದು ಮನೆಗೆ ಸೊಸೆಯನ್ನಿಗೆ ಕಳಿಸ್ಕೊಟ್ಟಾಗ ಎಷ್ಟು ಮುತುವರ್ಜಿಯಿಂದ ಆ ಮನೆಯವ್ರು ನೋಡ್ಕೊಳ್ತಾರೋ ಹಾಗೆ ಈಗ ನಾವೊಂದು ಗಿಡನ ಮಣ್ಣಲ್ಲಿ ಹಾಕಿ ಅದನ್ನ ಐ ಹ್ಯಾವ್ ರೂಟೆಡ್ ಇಟ್ ವೆರಿ ವೆಲ್. ಅದನ್ನ ತೆಗೆದು ಈ ಒಂದು ಬೇರೆ ಪರಿಸರದಲ್ಲಿ ಅದನ್ನ ಅಳವಡಿಸುವಾಗ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದಕ್ಕೆ ಆದಷ್ಟು ಜಾಗ್ರತೆ ವಹಿಸ್ಕೋಬೇಕಾಗತ್ತೆ. ಮರಳು ಮಿಶ್ರಿತವಾದ ಮಣ್ಣನ್ನ ಬಳಸ್ಕೊಂಡ್ರೆ ಬೆಟರ್. ಅಟ್ ದ ಸೇಮ್ ಟೈಮ್ ಕೋಕೋಪೀಟ್ ಅಂತದ್ ಬರ್ತದೆ, ಅದು ತೆಂಗಿನ ನಾರಿನಿಂದ ಮಾಡಿರ್ತಕ್ಕಂಥದ್ದು. ಅದು ತುಂಬಾ ಲೂಸ್ ಆಗಿರುತ್ತೆ, ಗಿಡಗಳಿನ ಬೇರ್ಗಳು ಅದ್ರಲ್ಲಿ ಈಸಿಯಾಗಿ ಹೋಗುತ್ತೆ. ಅದ್ರ ಜೊತೆಗೆ ಮೊದಲೇ ನಾವು ಒಂದ್ ಸ್ವಲ್ಪ ಪೆಸ್ಟಿಸೈಡ್ಸ್ ಅಂತ ಹೇಳಿ ಬೇವಿನ ಹಿಂಡಿಯನ್ನ ಒಂಚೂರು ಹಾಕ್ಬಿಟ್ಟಿದ್ರೆ ಬೆಟರ್, ಟು ಬಿ ಆನ್ ದಿ ಸೇಫರ್ ಸೈಡ್ ಇರೋದಕ್ಕೆ ಅಷ್ಟೇ. ಆಮೇಲೆ ಪ್ರತಿಯೊಂದು ಗಿಡವು ಮಣ್ಣಿನ ಜೊತೆಗೆ ಕಲ್ಲು ಬಂಡೆಗಳ ನಡುವೆ ಕೂಡ ಹೋಗಿರೋದನ್ನ ನಾವು ಅಬ್ಸರ್ವ್ ಮಾಡಿರ್ತೀವಿ. ಹಾಗಾಗಿ ನಾವೇನ್ ಮಾಡ್ತೀವಿ, ಪ್ರತಿಯೊಂದು ಬಾಟಲ್ನಲ್ಲಿ ಹಾಕುವಾಗ ಮೊದಲ ಲೇಯರ್ನಲ್ಲಿ ಆದಷ್ಟು ಕಲ್ಲುಗಳನ್ನ ಅಥವಾ ಪೆಬಲ್ಸ್ನ ಹಾಕ್ಬಿಟ್ಟಿರ್ಬೇಕು. ಅದ್ರ ಮೇಲೆ ಈ ಒಂದು ಲೇಯರ್ನ ಕೊಡ್ತೀವಿ. ಈ ಸ್ಯಾಂಡ್ ಮತ್ತೆ ಈ ಮಿಕ್ಸ್ ಏನಿದೆ ಆ ಮಿಕ್ಸ್ನ ಕೊಟ್ಟು ಇದ್ರ ಜೊತೆಗೆ ಪೆರ್ಲೈಟ್ ಅಂತಕ್ಕಂಥದ್ದನ್ನು ಕೂಡ ಆಡ್ ಮಾಡಬಹುದು. ಅದು ಏನು ಅಂತಂದ್ರೆ ಹೆಚ್ಚಿನ ನೀರು ಶೇಖರಣೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಅದನ್ನ ಕೆಲವರು ಆರ್ಗ್ಯಾನಿಕ್ ನಲ್ಲೇ ಡೆವಲಪ್ ಮಾಡೋರು ಅಷ್ಟು ಒಪ್ಪದೇ ಇರಬಹುದು, ಆದ್ರೆ ನಮಗೆ ಅಂದವನ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಇರೋದ್ರಿಂದ ಬಳಸ್ಕೋಬಹುದು. ಅದನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ಬಳಸ್ಕೊಂಡು ಅದನ್ನ ಡೆವಲಪ್ ಮಾಡಿದ್ಮೇಲೆ ಮತ್ತೆ ಒಂದು ಲೇಯರ್ ಪೆಬಲ್ಸ್ನ ಕೊಟ್ಟು ಅದ್ರ ಮೇಲೆ ಇದನ್ನ ಇನ್ನೊಂದ್ಸಲ ಹಾಕ್ಬೋದು. ಅಂದ್ರೆ ಒಂದು ಲೇಯರ್ ಪೆಬಲ್ಸ್, ಅದ್ರ ಮೇಲೆ ಮಣ್ಣು, ಅದ್ರ ಮೇಲೆ ಮತ್ತೆ ಪೆಬಲ್ಸ್ ಕೊಟ್ಟು ಈ ಮರಳು ಮಿಶ್ರಿತ ಈ ಮಿಕ್ಸ್ ಅನ್ನ ಅದ್ರ ಮೇಲೆ ಹಾಕಿದಾಗ ಬೇರ್ಗಳು ಸುಲಭವಾಗಿ ಹೋಗುವಂತ ವ್ಯವಸ್ಥೆಯನ್ನ ಮೊದಲು ಮಾಡಿ. ಇಲ್ಲಿ ಬಹಳ ದೊಡ್ಡ ಕ್ವಶನ್ ಹಾಗೇನೆ ಕನ್ಫ್ಯೂಷನ್ ಅಂತಂದ್ರೆ, ಒಂದು ಬಾಟಲ್ ನೆಕ್ ಅಂತ ನಮ್ಗೇನ್ ಗೊತ್ತು, ಆ ಬಾಟಲ್ ಏನ್ ಒಡಿಬೇಕಾ ಅಥವಾ ಬಾಟಲ್ ಒಳಗಿಂದ ಇದೆಲ್ಲ ಕೆಲಸ ಆಗುತ್ತಾ, ಹೇಗೆ ಅದು? ನಾವು ಬಾಟಲ್ಗಳು ನಮಗೆ ವರ್ಟಿಕಲ್ ಆಗಿ ಕಾಣಿಸ್ತಾ ಇರ್ತವೆ. ಆ ವರ್ಟಿಕಲ್ ಆಗಿರ್ತಕ್ಕಂಥ ಬಾಟಲ್ಗಳಲ್ಲಿ ನಾವು ಇದನ್ನ ಪ್ಲೇಸ್ ಮಾಡೋದು ಬಹಳ ಸುಲಭ. ಆದರೆ ನಾವು ಇದನ್ನ ಹಾರಿಜಾಂಟಲ್ ಆಗಿ ಪ್ಲೇಸ್ ಮಾಡಿ ಗಿಡ ಹಾಕ್ತೀನಿ ಅಂದಾಗ ಆದಷ್ಟು ರೆಕ್ಟಾಂಗ್ಯುಲರ್ ಶೇಪಲ್ಲಿ ಇರೋದನ್ನ ತಗೊಂಡ್ರೆ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ಮಾಡೋಕ್ಕಾಗುತ್ತೆ. ಸೊ ನಾನು ಹೇಳ್ತಿರೋದು ಎರಡನ್ನೂ ಸೇರಿಸಿ ಹೇಳಿದಾಗ, ವರ್ಟಿಕಲ್ ಆಗಿ ಪ್ಲೇಸ್ ಮಾಡಿದಾಗ ಸುಮ್ಮನೆ ಮಾಮೂಲ್ ಪಾಟಲ್ ಗಿಡ ನೆಟ್ಟಷ್ಟೇ ಸುಲಭ. ಕರೆಕ್ಟ್. ಹಾರಿಜಾಂಟಲ್ ಆಗಿ ಪ್ಲೇಸ್ ಮಾಡಿದ ಕೂಡಲೇ ಈ ಲೇಯರ್ಗಳನ್ನು ಹಾಕಿ ನೀವು ಮನೆಯಲ್ಲಿ ಅದರ ಸಣ್ಣ ಚಿಮಟ ಇದ್ರೆ ಆ ಚಿಮಟನ ಯೂಸ್ ಮಾಡಿ ಗಿಡನ ಪ್ಲೇಸ್ ಮಾಡಿ ಮಣ್ಣನ್ನ ಅದರಲ್ಲಿ ಸೇರಿಸ್ತಾ ಹೋಗ್ಬೇಕಾಗುತ್ತೆ. ಅಲ್ಲ, ಮೇಲಿಂದ ನಾವು ಬಾಟಲ್ ಒಡೆಯೋದೇನಿಲ್ಲ, ಬಾಟಲ್ನ ಒಡೆಯೋ ಅಷ್ಟೇ ಇಲ್ಲ. ನಿಮ್ಮ ಬಾಟಲ್ ನೆಕ್ ಇರುತ್ತೆ, ಅದ್ರ ಒಳಗೆ ನಾವ್ ಇದೆಲ್ಲ ಹಾಕ್ಬೇಕಾಗುತ್ತೆ. ಬಟ್ ಅದ್ ಹಾಕೋ ಟೈಮಲ್ಲಿ ಅಂದ್ರೆ ಈಗ ಪೆಬಲ್ಸ್ ಹಾಕ್ತೀರಾ, ಅದ್ರ ಮೇಲೆ ಮರಳು ಹಾಕ್ತಿವಿ, ಮತ್ತೊಂದ್ಸಲ ಪೆಬಲ್ಸ್ ಹಾಕ್ತಿವಿ, ಅವೆಲ್ಲ ಆಗುವಾಗ ಅದು ಏರುಪೇರ್ ಆಗಲ್ವಾ? ಆ ನೀಟ್ನೆಸ್ ಹೇಗೆ ಕಾಣುತ್ತೆ ಅಂತ ನಾನು ಕೇಳ್ತಾ ಇರೋದು. ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅದೊಂದು ಸೂಕ್ಷ್ಮವಾದ ಕೆಲಸ. ನಾನು ಅದೇ ಹೇಳಿದ್ದು, ಕಲ್ಲುಗಳನ್ನು ಕೂಡ ನೀವು ಚಿಮಟದಲ್ಲಿ ತೆಗೆದು ಒಳಗಡೆ ಜೋಡಿಸಬೇಕು, ಜೋಡಿಸ್ಕೊಂಡು ಬಹಳ ಟೈಮ್ ಹಿಡಿಯುತ್ತೆ. ಎಕ್ಸಾಕ್ಟ್ಲಿ. ಮತ್ತೆ ಒಂದು ಸಣ್ಣ ಸ್ಪೂನ್, ಆ ಬಾಟಲ್ ನೆಕ್ ನಿಂದ ಒಳಗಡೆ ಹೋಗುವಂತ ಸಣ್ಣ ಸ್ಪೂನ್ ಅಲ್ಲಿ ಮಿಕ್ಸ್ ನ ತಗೊಂಡು ನೀವು ಸ್ಪ್ರೆಡ್ ಮಾಡ್ತಾ ಬರ್ಬೇಕಾಗುತ್ತೆ. ಆ ಸ್ಪ್ರೆಡ್ ಮಾಡಿದ ನಂತರ ನಿಮ್ಮ ಆಲೋಚನೆಯ ಒಂದು ಡಿಸೈನ್ ಅನ್ನ ಅಲ್ಲಿ ಹಾಕೊಂಡು ಬೇರೆ ಕಲರ್ ಸ್ಯಾಂಡ್ ಆಗಿರಬಹುದು ಅಥವಾ ಇನ್ನೇನೋ ಒಂದು ಸಬ್ಜೆಕ್ಟ್ ಮೆಟೀರಿಯಲ್ ಏನಾರ ಇದ್ರೆ ಅದನ್ನಲ್ಲಿ ಪ್ಲೇಸ್ ಮಾಡಿ ಗಿಡವನ್ನ ಸಡಿಲವಾಗಿರ್ತಕ್ಕಂಥ ಈ ಜಾಗದಲ್ಲಿ ಪ್ಲೇಸ್ ಮಾಡಿ ಒಂದೊಂದೇ ಸ್ವಲ್ಪ ನೀರ್ ಸ್ಪ್ರೇ ಮಾಡ್ಕೊಂಡು ಬಂದು ಹಾಕುವಂತಹ ಕೆಲಸ. ಸೊ ಸಾಮಾನ್ಯವಾಗಿ ಒಂದು ಬಾಟಲ್ ನ ನೀವು ನೀಟ್ ಮಾಡ್ತೀರಾ ರೆಡಿ ಅಂತ ಅನ್ನೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಅದು ಒನ್ಸ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಆ ಬಾಟಲ್ ಮತ್ತೆ ನನ್ನ ಪ್ಯಾಟರ್ನ್. ಗಿಡ ಅನ್ನೋದಕ್ಕಿಂತ ಗಿಡದಲ್ಲಿ ಜಾಸ್ತಿ ಎಲೆಗಳಿದ್ದು ಬಾಟಲ್ ನೆಕ್ ತುಂಬಾ ಚಿಕ್ಕದಾಗಿದ್ದಾಗ ಅದನ್ನ ಸ್ಕ್ವೀಸ್ ಮಾಡಿ ಮಾಡಿ ಗಿಡದ ಯಾವುದೇ ಎಲೆಗಳು ಹಾಳಾಗದೇ ಇರೋ ಹಾಗೆ ನೋಡ್ಕೊಂಡು ಹಾಕುವಾಗ ಸಾಧಾರಣ 2 ರಿಂದ 3 ಗಂಟೆ ಹಿಡಿಯುತ್ತೆ. ಕೆಲವೊಮ್ಮೆ ಬೇಗನೂ ಆಗುತ್ತೆ. ಸರಿ. ಸೊ ಇಟ್ ಡಿಪೆಂಡ್ಸ್. ಅದೇ ಒಂದು ಬಾಟಲ್ ನಾನು ಕ್ರಿಯೇಟ್ ಮಾಡಿದ್ದೆ, ಬಹುಶಃ ಆ ಬಾಟಲ್ನ ತೋರಿಸಿರಲೂಬಹುದು. ಆ ಬಾಟಲ್ನಲ್ಲಿ 2-3 ಸಕ್ಯುಲೆಂಟ್ಸ್ ನಾನು ಹಾಕುವಾಗ ತುಂಬಾ ಹೆಣಗಾಡಿದೆ. ಆದ್ರೆ ಅದನ್ನ ಹಾಕಿ ಅದನ್ನ ನನ್ನ ಎದುರುಗಡೆ ಇಟ್ಕೊಂಡಾಗ ಇಟ್ ವಾಸ್ ಸಚ್ ಎ ಫ್ಯಾಂಟಾಸ್ಟಿಕ್ ಸೀನ್ ನೋಡುವಾಗ. ಸೀನ್ ಅಂತ ಏನ್ ಹೇಳ್ತಿದ್ದೀರಲ್ಲ, ನಾವು ಸಾಮಾನ್ಯ ಮದ್ವೆ ಮಂಟಪಗಳು ಹಾಗೇನೆ ಬರ್ತ್ಡೇ ಪಾರ್ಟಿ ಅಂದ ತಕ್ಷಣ ಹಾಲ್ ಡೆಕೋರೇಟ್ ಮಾಡೋದು, ಮಕ್ಕಳಿಗೆ ಇಂಥ ಥೀಮ್ ಬೇಕು, ವಧುವರರಿಗೆ ಈ ತರದ ಗ್ಲೋ ಇರಬೇಕು ಅಂತಂದು ಆ ಥೀಮ್ಸ್ ಕೂಡ ರೆಡಿ ಮಾಡ್ತೀವಿ. ಹೀಗೆ ತಲೆಯಲ್ಲಿದ್ದಂತಹ ಒಂದು ಕಾನ್ಸೆಪ್ಟ್ ನ ಥೀಮ್ ನ ನಾವಲ್ಲಿ ಅಳವಡಿಸ್ಕೊಂಡು ಒಂದು ಪಾರ್ಕ್ ಇರಬಹುದು ಅಥವಾ ಮತ್ತೊಂದು ಹೀಗೆಲ್ಲ ಕ್ರಿಯೇಟ್ ಮಾಡೋದು. ಅಲ್ಲಿ ಹಾಳಾದ ವಸ್ತುಗಳಿಗೆ ಕೂಡ ಒಂದ್ ಸ್ವಲ್ಪ ಜೀವ ತುಂಬಿ ಆ ನೇಚರ್ನ ಬ್ಯೂಟಿಫುಲ್ ಆಗಿ ಕಾಣೋ ತರ ಕೂಡ ಮಾಡ್ತೀರಾ ಅಂತ. ಇದು ಎಷ್ಟು ಸೂಕ್ಷ್ಮವಾದ ಕೆಲಸನೋ, ಇದ್ರ ಮೇಂಟೆನೆನ್ಸ್ ಬಹಳ ಕಷ್ಟ ಅಂತ ಅನ್ಸುತ್ತೆ, ಏನಂತೀರಾ? ಇಲ್ಲ, ಇದು ಎಷ್ಟು ಸೂಕ್ಷ್ಮವಾಗಿರೋ ಕೆಲಸನೋ ಅಷ್ಟೇ ಸುಲಭವಾಗಿ ಮೇಂಟೈನ್ ಮಾಡ್ತಕ್ಕಂಥ ಸಬ್ಜೆಕ್ಟ್. ನೋಡಿ, ಈಗ ನಾನು ಈ ಹಿಂದೆ ಒಂದು ಕಾನ್ಸೆಪ್ಟ್ ನ ಅಳವಡಿಸಿದೆ, ಲಾಸ್ಟ್ ವರ್ಲ್ಡ್ ಅನ್ನೋದು. ಜುರಾಸಿಕ್ ವರ್ಲ್ಡ್ ಅಲ್ಲಿ ನಾವು ನೋಡಿದ್ವಿ.
ಹಾಗೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಮೆಟೀರಿಯಲ್ ಬೇಕಾಗಿತ್ತು ನನಗೆ. ನಾನು ಅದಕ್ಕೆ ಒಂದು ಡ್ರಿಫ್ಟೆಡ್ ವುಡ್, ಮರಳಲ್ಲೇನೆ ಒಂದು ನೀರಲ್ಲೇನೆ ನೆಂದು ಹೋಗಿದ್ದಕ್ಕಂಥ ಒಂದು ವುಡನ್ ಪೀಸ್ನ ಬ್ಲಾಕ್ ತೆಗೆದುಕೊಂಡು ಅದೊಂದು ಸ್ವಲ್ಪ ಅದು ಹಾಗೆ ಕಾಣಿಸ್ತಾ ಇತ್ತು, ಅದನ್ನು ಯೂಸ್ ಮಾಡಿದೆ. ಸಕ್ಯುಲೆಂಟ್ಸ್ ಯೂಸ್ ಮಾಡಿದೆ, ಅದನ್ನ ಪ್ಲೇಸ್ ಮಾಡಿದೆ. ಅದು ಮಕ್ಳಿಗೆ ಏನಾಗುತ್ತೆ ಅಂದ್ರೆ, ಒಂದು ಲಾಸ್ಟ್ ವರ್ಲ್ಡ್ ಅನ್ನೋದು ಸಿನಿಮಾ ಥಿಯೇಟರ್ ಅಲ್ಲ, ನನ್ನ ಮನೆ ನನ್ನ ಗಾರ್ಡನ್ ಅಲ್ಲೇ ನಾನು ಅದನ್ನ ತೋರಿಸಬಹುದು. ಮತ್ತೆ ಇದು ಸಕ್ಯುಲೆಂಟ್ಸ್ ಹಾಕಿರೋದು, ಸುಮ್ಮನೆ ನೀವು ನೀರು ಸ್ಪ್ರೇ ಮಾಡೋದನ್ನ ಅದೇ ಹೇಳದ್ನಲ್ಲ, ವಾರಕ್ಕೆ ಒಂದ್ಸಲ ನೀರು ಸ್ಪ್ರೇ ಮಾಡಿದ್ರೆ ಆಯ್ತು. ಆ ಸ್ಯಾಂಡಲ್ ನಾವು ಅದೇನ್ ಮಿಕ್ಸ್ ಮಾಡಿರ್ತೀವಲ್ಲ ಅದರಲ್ಲಿ ನನ್ನ ಕೈ ಬೆರಳುಗಳನ್ನ ಹಾಕಿದಾಗ ಒಳಗಡೆ ಸುಲಭವಾಗಿ ಹೋಗ್ತಾ ಇದ್ರೆ ಅದಕ್ಕೆ ನೀರು ಹಾಕೋದೇ ಬೇಡ. ಯಾವತ್ತು ಸ್ವಲ್ಪ ಅದು ಹುಡಿಯಾಗಿ ಕಾಣಿಸ್ತಾ ಇದೆ ಮರಳು, ಆವಾಗ ನೀವು ಒಂದ್ಸಲ ನೀರು ಸ್ಪ್ರೇ ಮಾಡಿದ್ರೆ ದಟ್ಸ್ ಇಟ್. ದಟ್ಸ್ ದಿ ಬ್ಯೂಟಿ ಆಫ್ ದಟ್. ಆಮೇಲೆ ಮಕ್ಕಳಿಗೆ ಸುಲಭವಾಗಿ ಎಕೋಸಿಸ್ಟಮ್ನ ಹೇಳ್ಕೊಡೋಕೆ ಇದು ಒಂದು ಮೀಡಿಯಂ ಆಗಿ ವರ್ಕ್ ಆಗುತ್ತೆ. ಕರೆಕ್ಟ್. ಯಾಕೆಂದ್ರೆ ಮಕ್ಕಳಿಗೆ ಗಿಡ ಮರಗಳನ್ನ ಸೇವ್ ಮಾಡೋದು, ಮುಂದಿನ ಜನಾಂಗ ಕೂಡ ಆ ಗಿಡ ಮರಗಳು ಬದುಕಬೇಕು, ನಮ್ಗೆ ಎಷ್ಟು ಇಂಪಾರ್ಟೆಂಟ್. ಅದಿಲ್ಲ ಅಂದ್ರೆ ನಾವು ಪ್ಯಾರಲಲಿ ವಿ ರನ್ ಪ್ಯಾರಲಲಿ, ಅದಿಲ್ಲ ಅಂದ್ರೆ ನಾವು ಇಲ್ಲ, ನಮ್ಮ ಸರ್ವನಾಶದ ಅಂಚ್ ಕೂಡ ಇದಾಗಿದೆ ಅಂತಂದು. ಹೀಗಾಗಿ ಆ ಮಕ್ಕಳಿಗೆ ನಾವ್ ಇದನ್ನ ತಿಳಿಸ್ಕೊಡ್ಬೇಕು ಅಂತಂದ್ರೆ ಅವ್ರದೇ ಕೆಲವಾರು ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋದು. ಬಾಟಲ್ ಇರುತ್ತೆ ಮಕ್ಕಳದು ಕೂಡ, ವಾಟರ್ ಕ್ಯಾನ್ಸ್, ಬಾಸ್ಕೆಟ್ಸ್ ಇರುತ್ತೆ, ಇನ್ನು ಡಬ್ಬಿಗಳಿರ್ಬೋದು, ಅವ್ರು ಆಟ ಆಡುವಂತ ಎಷ್ಟೋ ಸಾಮಾನುಗಳಿರ್ಬೋದು, ಅದನ್ನೆಲ್ಲ ಬಳಸ್ಕೊಂಡು ನಾವು ಹೇಗೆ ಮಕ್ಕಳ ಕಾನ್ಸೆಪ್ಟ್ ನ ಇದ್ರಲ್ಲಿ ಮಾಡೋದಕ್ಕೆ ಸಾಧ್ಯ. ನೋಡಿ, ಈಗ ಒಂದು ಸೂಟ್ ಕೇಸ್, ಲೆದರ್ ಸೂಟ್ ಕೇಸ್ ಹಾಳಾಗಿ ಹೋಗಿದೆ. ಆ ಲೆದರ್ ಸೂಟ್ ಕೇಸ್ ನ ಎಷ್ಟು ಹಾಳಾಗಿದ್ರು ಪರವಾಗಿಲ್ಲ, ಎರಡೂ ಕಡೆ ಓಪನ್ ಮಾಡಕ್ಕಾಯ್ತು ಅಂದ್ರೆ ಓಪನ್ ಮಾಡ್ಬಿಟ್ಟು ಯು ಕ್ಯಾನ್ ಜಸ್ಟ್ ಸ್ಪ್ರೆಡ್, ಒಳಗಡೆ ಒಂದ್ ಲೇಯರ್ ಫುಲ್ ಮಾಸ್ಕ್ ಕೊಡಿ ಅಥವಾ ಮತ್ತೊಂದು ಯಾವ್ದಾದ್ರು ಒಂದು ಮೀಡಿಯಂ ನ ಕೊಟ್ರೆ ಸೊ ಸೇಫ್ ಆಗುತ್ತೆ. ಗಿಡಗಳ ಬೆಳವಣಿಗೆಗೆ ಅದು ಒಂದು ಪೂರಕವಾದ ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಅದ್ರ ಮೇಲೆ ಪೆಬಲ್ಸ್, ಈ ಮರಳು, ಇದನ್ನೆಲ್ಲ ಹಾಕಿ ಆ ಒಂದು ಸೂಟ್ ಕೇಸ್ ನ ಯು ಕ್ಯಾನ್ ಬ್ಯೂಟಿಫೈ ಟು ಸಚ್ ಅನ್ ಎಕ್ಸ್ಟೆಂಟ್. ಒಂದ್ ಸಣ್ಣ ಗಾರ್ಡನ್ ಬ್ಲಾಕ್ ಆಗುತ್ತೆ. ನಿಮ್ಮ ಮಗುವಿಗೆ ಅಥವಾ ಮನೆಯಲ್ಲಿರುವ ಮಕ್ಕಳಿಗೆ ಅದು ಎಷ್ಟು ಅಂದ್ರೆ ಅದರಿಂದ ಯಾವುದೇ ತೊಂದರೆ ಇಲ್ಲ, ಅದು ಬಿತ್ತು ಒಡೆದು ಹೋಯ್ತು ಅನ್ನೋ ಸಮಸ್ಯೆ ಇಲ್ಲ. ಅತಿಯಾಗಿ ಖರ್ಚು ಮಾಡಿದ್ನ ಅದೂ ಇಲ್ಲ, ಹಾಳಾಗ್ತಾ ಇದ್ದಿದ್ ಮೀಡಿಯಂನ ನಾನು ಬಳಸ್ಕೊಂಡು ಅದರ ಅಂದ ಹೆಚ್ಚಿಸ್ತಾ ಇದ್ದೀನಿ. ಸೊ ಅಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಬೇಕು, ಅಲ್ಲಿ ನಮ್ಮ ಅಬ್ಸರ್ವೇಷನ್ಸ್ ತುಂಬಾ. ಅಂದ್ರೆ ಮಧುಸೂದನ್, ಬಹುಶಃ ಈ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ನಾವ್ ಇದನ್ನೆಲ್ಲ ಅವ್ರದೇ ಸಾಮಾನು, ಅವ್ರದೇ ಆಕ್ಟಿವಿಟಿ ಕಿಟ್ ನ ತಗೊಂಡು ಇದೆಲ್ಲ ಹೇಳ್ಕೊಟ್ಟಲ್ಲಿ ಆನ್ ಅ ಲಾರ್ಜರ್ ಸ್ಕೇಲ್ ನಾನು ಕೂಡ ಮನೆಯಿಂದ ಹೊರಗೆ ಹೋಗಿ ನೀಟಾಗಿ ಎಕೋಸಿಸ್ಟಮ್ ನ ಕಾಪಾಡಬೇಕು ಅಂತ ಬಹುಶಃ ಅನ್ನಿಸ್ಬೋದೇನೋ. ಇದೆಲ್ಲ ಮನೆಯಿಂದ ಪ್ರಾರಂಭ ಆಗ್ಬೋದಲ್ವಾ ನಮ್ಮ ಈ ಕಾನ್ಸೆಪ್ಟ್ ಇಂದ? ಪ್ರತಿಯೊಂದು ಮನೆಯಿಂದ, ಕಾರ್ಪೊರೇಟ್ಲಿಂದ, ಎಲ್ಲ ಕಡೆಯಿಂದ ಬೇಕು. ನಾನು ಇಂಟೀರಿಯರ್ ಡಿಸೈನ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ನನಗೆ ಗೊತ್ತಾಗಿದೆ ಏನು ಅಂದರೆ ಸ್ಪೇಸ್ ಮ್ಯಾನೇಜ್ಮೆಂಟ್, ಮತ್ತು ನಾವು ಆದಷ್ಟು ಏನೋ ಆರ್ಟಿಫಿಷಿಯಲಿ ಮೇಡ್ ಪ್ಲಾಂಟ್ಸ್ ಅದನ್ನೆಲ್ಲ ತೊಗೊಂಬಂದು ಡೆಕೋರೇಟ್ ಮಾಡ್ತಾ ಇದ್ವಿ. ಅದ್ರ ಅಗತ್ಯನೇ ಇಲ್ಲ ಈಗ. ಈ ಒಂದು ಬಾಟಲ್ ಆಗಿರಬಹುದು, ಮತ್ತೊಂದನ್ನು ನಾವು ಆದಷ್ಟು ಬ್ಯೂಟಿಫೈ ಮಾಡಿದಾಗ ಅದ್ರದ್ದು ಮೇಂಟೆನೆನ್ಸ್ ಈಸಿ ಅನ್ನೋದನ್ನ ಜನರಿಗೆ ಅರ್ಥ ಮಾಡಿಸಿದಾಗ, ನಾವೆಲ್ಲ ಹೇಳ್ತಿದೀವಿ ಗೋ ಗ್ರೀನ್ ಅಂತ ಹೇಳ್ತಿದೀವಿ, ಆದರೆ ಸಣ್ಣ ಸಣ್ಣ ಕುಂಡುಗಳಲ್ಲಿ ಗಿಡಗಳನ್ನು ಹಾಕೊಳ್ಳೋ ಸಮಸ್ಯೆನಲ್ಲಿ ನಾವಿದ್ದೀವಿ. ದೊಡ್ಡ ಮರಗಳಿಲ್ಲ. ಆದ್ರೆ ನನ್ನ ಮನೆ ಒಳಗಡೆನೆ ಒಂದು ಸ್ವಲ್ಪ ಮಟ್ಟಿನ ಆಕ್ಸಿಜನ್ ಸಿಗುವಂತಹ ವ್ಯವಸ್ಥೆನ ನಾವು ಮಾಡ್ಕೊಳ್ತಿದೀನಿ ಅಂದ್ರೆ ದಟ್ಸ್ ದಿ ಫೈನ್ ಆಫ್ ದಟ್ಸ್ ದಿ ಬ್ಯೂಟಿ ಆಫ್ ನೇಚರ್. ಸ್ವಲ್ಪ ದೂರ ಇದ್ದೀನಿ ಅಂತಂದು. ಬ್ಯೂಟಿಫಿಕೇಶನ್ ಬಗ್ಗೆ ಮಾತಾಡಿದ್ರಿ. ಬ್ಯೂಟಿಫಿಕೇಶನ್ ಅಂದ ತಕ್ಷಣ ಇದನ್ನೆಲ್ಲ ನಾವು ಟೇಬಲ್ ಮೇಲೆ ಅಲಂಕಾರಕ್ಕಾಗಿ ಇಡಬಹುದು, ಮನೆಯಲ್ಲಿ ಈವನ್ ಕರ್ಟನ್ಸ್ ಅಂತ ಹೇಳಿದ್ವಿ ಹಾಗಿರಬಹುದು, ದೇವರ ಮನೆಯಲ್ಲಿ ಕೆಲವಾರು ಭಾಗದಲ್ಲಿ ಕೂಡ. ಹೀಗೆ ಮನೆಯ ಬೇರೆ ಬೇರೆ ಭಾಗದ ಅಂದ ಚಂದವನ್ನ ಹೆಚ್ಚಿಸೋಕೆ ಕೂಡ ಸಾಕಷ್ಟು ಸಹಾಯ ಮಾಡುತ್ತೆ ಇದು. ಅದನ್ನ ಹೇಗ್ ಮೇಂಟೈನ್ ಮಾಡ್ಬೇಕಾಗತ್ತೆ? ಯಾಕೆಂದ್ರೆ ಲಿವಿಂಗ್ ರೂಮು, ಬೆಡ್ರೂಮು ಅಂದ ತಕ್ಷಣ ಮತ್ತಲ್ಲಿ ಮಣ್ಣು ಇದು ಗಲೀಜಾಗುತ್ತೋ ಏನೋ, ಇನ್ ಹೇಗೋ ಏನೋ. ಇಸ್ ಇಟ್ ದಟ್ ಡಿಫಿಕಲ್ಟ್ ಅಥವಾ ಬಹಳ ಈಸಿಯಾಗಿ ನಾವು ಮನೆಯ ಬ್ಯೂಟಿಫಿಕೇಶನ್ ಕೂಡ ಮಾಡ್ಕೊಳ್ಬಹುದು, ಮೇಂಟೆನೆನ್ಸ್ ಈಸಿ ಅಂತ ಹೇಳ್ತೀರಾ? ಈ ನಮ್ಮ ಮೊಬೈಲ್ ಹ್ಯಾಂಡ್ಸೆಟ್ ಗಳನ್ನು ಎಲ್ಲಿ ಅಂದ್ರೆ ಅಲ್ಲಿ ಬಿಸಾಡ್ತಿದೀವಿ. ಇಟ್ಸ್ ದ ಸೇಮ್ ವೇ. ನಿಮ್ಮ ಟೆರಾರಿಯಂ, ಈ ಬಾಟಲ್ ಇರ್ತಕ್ಕಂಥ ಗಾರ್ಡನ್ ಗಳನ್ನ ನೀವು ಎಲ್ಲಿ ಬೇಕಿದ್ರೂ ಪ್ಲೇಸ್ ಮಾಡಬಹುದು. ಒಂದು ಸಣ್ಣ ಲೈಟ್ ಅದ್ರ ಮೇಲೆ ಕೊಟ್ಟ ತಕ್ಷಣ ಅದರ ಅಂದ ಹೆಚ್ಚುತ್ತೆ. ದಟ್ ಈಸ್ ದಿ ಏನೋ ಆಂಬಿಯನ್ಸ್ ಆಫ್ ಯುವರ್ ಪ್ಲೇಸ್. ನೀವಿರ್ತಕ್ಕಂಥ ಜಾಗದ ಅಂದವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಹಾಳಾಗಿರೋ ವಸ್ತುಗಳಿಂದ ಹೆಚ್ಚಿಸ್ಕೊಳ್ಳೋದು ಹೇಗೆ ಅನ್ನೋದು. ಮತ್ತೆ ಅದ್ರ ಜೊತೆಗೆ ಲೈಫ್ ಇದೆ ಅಲ್ಲಿ. ಲೈಫ್ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ನಾನು ಅಟ್ಯಾಚ್ ಮಾಡ್ಕೊಳಕ್ ಇಷ್ಟಪಡೋದಿಲ್ಲ. ಎಷ್ಟೋ ಬಾರಿ ಅದನ್ನ ನಾವು ಪ್ಲಾಸ್ಟಿಕ್ ಮೂಲಕ ಮಾಡಿರ್ತೀವಿ, ಹೌದಾ? ಆಂಬಿಯನ್ಸ್ ಬೇಕು ಅಂತ ಪ್ಲಾಸ್ಟಿಕ್ ತೋರಣ ಇಂದ ಹಿಡಿದು ನಾವು ಪ್ಲಾಸ್ಟಿಕ್ ಮೊರೆ ಹೋಗ್ಬಿಟ್ಟಿದೀವಿ. ಹೀಗಾಗಿ ಲೈಫ್ ಇದೆ, ಆ ಲೈಫ್ ಪ್ರತಿಯೊಂದು ರೂಮಲ್ಲೂ ಇರ್ಲಿ, ಸ್ಪ್ರೆಡ್ ಆಗ್ಲಿ ಅಂತಂದು. ಇದ್ರ ಮೇಂಟೆನೆನ್ಸ್ ವಿಷಯಕ್ಕೆ ಮತ್ತೊಮ್ಮೆ ಬರೋದಾದ್ರೆ, ಅವಾಗವಾಗ ಅಂದ್ರೆ ಮನೆಯ ಒಳಭಾಗದಲ್ಲಿ ನಾವಿದನ್ನ ನೋಡ್ಕೊಳ್ತಾ ಇದ್ರೆ, ಇಟ್ಟಿದ್ರೆ ಅಂದ ಚಂದಕ್ಕಾಗಿ ಅವಾಗವಾಗ ಸ್ವಲ್ಪ ಟೆರೆಸ್ ತಗೊಂಡ್ ಹೋಗಿಡ್ಬೇಕು, ಬಾಲ್ಕನಿಗೆ ತಗೊಂಡ್ ಹೋಗ್ಬೇಕು, ಯಾಕಂದ್ರೆ ಸನ್ಲೈಟ್ ಬೀಳ್ಬೇಕಲ್ವಾ ಅನ್ನೋ ಸಲುವಾಗಿ ಏನಾದ್ರೂ ಅದನ್ನು ಮಾಡ್ಬೇಕಾಗತ್ತಾ? ಇಲ್ಲ, ವಿಂಡೋ ಪೇನ್ ಹತ್ರದಲ್ಲಿ, ನಿಮ್ಮ ಕಿಟಕಿಗಳ ಹತ್ರದಲ್ಲಿ ಬೀಳುವಂತ ಸಣ್ಣ ಸೂರ್ಯ ರಶ್ಮಿಗಳು ಸಾಕು ಇದನ್ನ ಬೆಳೆಸೋದಕ್ಕೆ, ನೀಟಾಗಿ ಬೆಳೆಸೋದಕ್ಕೆ. ಅದಿಲ್ದಲೇ ಇದ್ರೆ UV ಲೈಟ್ ಅನ್ನೋದನ್ನ ಸಿಗುತ್ತೆ, ಒಂದು 300-400 ರೂಪಾಯಿಗೆ ಸಿಗುತ್ತೆ. ಅದನ್ನ ಅದ್ರ ಹತ್ರ ಪ್ಲೇಸ್ ಮಾಡಿದ್ರೆ ಸಾಕು, ಅದು ಗಿಡಕ್ಕೆ ಪೂರಕವಾದಷ್ಟು ಬೆಳಕನ್ನ ಕೊಡುತ್ತೆ. ಸೊ ಅಲ್ಲಿಗೆ ಇಟ್ಸ್ ವೆರಿ ಈಸಿ ಟು ಮೇಂಟೈನ್. ಮತ್ತೆ ನಾನು ಲೈಫ್ ಜೊತೆಗಿದ್ದೀನಿ ಅನ್ನೋ ಒಂದು ಸಂಭ್ರಮ ನನಗಿರುತ್ತೆ. ಅದು ಯಾರಿಗೆ ಆದ್ರೂ ಇರುತ್ತೆ ಅಂತ ನನ್ನ ಭಾವನೆ. ಕರೆಕ್ಟ್. ಈ ಲೈಫ್ ಎಷ್ಟು ಟೈಮ್ ಇರುತ್ತೆ? ಇದರ ಸ್ಪ್ಯಾನ್ ಏನು? ಲೈಫ್ ಸ್ಪ್ಯಾನ್
ನಾರ್ಮಲಿ ವೆಲ್ ಮೇಂಟೈನ್ಡ್ ಈ ತರಹದ ಬಾಟಲ್ ಗಾರ್ಡನ್ಗಳು 2 ವರ್ಷಕ್ಕೆ ಮೋಸ ಇಲ್ಲ. 2 ವರ್ಷದ ನಂತರ ಯಾವುದೇ ಒಂದು ಪಾಟನ್ನು ನಾವು ಹೇಗೆ ರೀಪಾಟ್ ಮಾಡ್ತೀವೋ ಅದೇ ರೀತಿ ಇದನ್ನು ತೆಗೆದು ರೀಪಾಟ್ ಮಾಡಿ ಪ್ಲಾಂಟ್ ಮಾಡ್ತಾ ಹೋಗೋದಾಯ್ತು ಅಷ್ಟೇ. ಇಟ್ಸ್ ವೆರಿ ಈಸಿ. ಓಕೆ, ಎಷ್ಟೊಂದು ಕಾಂಬಿನೇಷನ್ ಆಫ್ ಗಿಡಗಳೆಲ್ಲ ಇಲ್ಲಿರುತ್ತೆ. ಒಂದೇನಾದ್ರೂ ಉದುರ್ತಾ ಇದೆ ಅಥವಾ ಒಂದೇನಾದ್ರೂ ಒಣಗಿ ಹೋಗಿದೆ ಅಂತಂದ್ರೆ ಅದನ್ನ ಮಾತ್ರ ನೀವು ಸಣ್ಣದಾಗಿರುವಂತಹ ಎಕ್ವಿಪ್ಮೆಂಟ್ ಅಲ್ಲಿ ತೆಗಿಬೇಕು ಹಾಕ್ಬೇಕು ಅಂತ ಏನ್ ಹೇಳಿದ್ರಿ, ತುಂಬಾ ಸೂಕ್ಷ್ಮವಾದಂತಹ ಕೆಲಸ ಅಂತ. ಅವಾಗ ಬೇರೆ ಗಿಡಗಳಿಗೆಲ್ಲ ಡಿಸ್ಟರ್ಬ್ ಮಾಡಲ್ವಾ? ಇಲ್ಲ ನೋಡಿ, ಅದೇನೆ ಒಂದು ಗಾರ್ಡನ್ ಮೇಂಟೈನ್ ಮಾಡ್ತೀನಿ ಅಂತ ಮೊದಲು ನಾನು ಅಂದ್ಕೊಂಡು ಕೂಡಲೇ ಅದನ್ನ ಆದಷ್ಟು ನಾವು ಕ್ಲೀನಾಗಿ ಇಟ್ಕೊಳ್ಬೇಕಾಗಿರೋದು ನಮ್ಮ ಒಂದು ಅಭ್ಯಾಸ ಆಗಬೇಕು. ಅದೇ ರೀತಿ ಈ ಬಾಟಲ್ ಗಾರ್ಡನ್ನಲ್ಲಿ ಉದುರುತ್ತೆ, ಗಿಡ ಬೆಳೀತಾ ಹೋದಾಗೆ ಅದರ ವಯಸ್ಸು ಜಾಸ್ತಿ ಆದ ಹಾಗೇನೆ ಹಣ್ಣೆಲೆ ಉದುರುತ್ತೆ, ಹೊಸ ಎಲೆ ಚಿಗುರುತ್ತೆ. ಆ ಉದುರಿರೋ ಎಲೆಗಳನ್ನ ನಿಧಾನವಾಗಿ ತೆಗಿಬೇಕು. ಯಾವುದೇ ಗಿಡಕ್ಕೂ ಹಾರ್ಮ್ ಆಗೋದಿಲ್ಲ, ಯಾಕೆಂದ್ರೆ ಅದಾಗಲೇ ಅಷ್ಟಲ್ಲಿ ರೂಟ್ ಆಗಿರುತ್ತೆ. ಬೇರ್ ಬಿಟ್ಟು ಅದು ಮಧ್ಯದಲ್ಲಿ ಪೆಬೆಲ್ಗಳ ಮಧ್ಯದಲ್ಲಿ ತನ್ನ ಬೇರ್ಗಳನ್ನ ಹುಡುಕಿ ತನ್ನ ಒಂದು ಜಾಗನ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಅದು ಅಷ್ಟು ಸುಲಭವಾಗಿ ಹಾಳಾಗೋದಿಲ್ಲ. ಪ್ರೊವೈಡೆಡ್ ನಾವೇ ಅದನ್ನ ಫೋರ್ಸ್ಫುಲ್ ಆಗಿ ಏನಾರೋ ಡ್ಯಾಮೇಜ್ ಮಾಡಿದ್ರೆ ಮಾತ್ರ ಅದು ಅಲಗಾಡಕ್ಕೆ ಸಾಧ್ಯ. ಆದರೂ ಕೂಡ ಅದನ್ನ ಸ್ವಲ್ಪ ನರಿಶಿಂಗ್ ಆಗಿ ನೋಡ್ಕೊಂಡ್ರೆ ಅದು ಯಾವುದೇ ಗಿಡನೂ ಹಾಳಾಗದೆ ನನ್ನ ಬಾಟಲ್ ಗಾರ್ಡನ್ ಹಾಗೆ ಸೇಫ್ ಆಗಿರುತ್ತೆ. ಮತ್ತೊಂದು ನೆನಪಿನ ವಿಷಯ ಇಲ್ಲಿ ಪ್ರಸ್ತಾಪ ಮಾಡ್ಬೇಕಂದ್ರೆ, ನಾವು ಆ ಒಂದು ಒಣಗಿದೆಲೆ ಆ ಅಂದವನ್ನ ಹೆಂಗ್ ಹಾಳು ಮಾಡುತ್ತೆ ಅದನ್ನ ನೀಟಾಗಿ ತೆಗಿಬೇಕು ಕೇರ್ಫುಲ್ ಆಗಿ ಅಂತ ಏನ್ ಮಾತಾಡ್ತಾ ಇದೀವಿ. ಬಹುಶಃ ಮಕ್ಕಳಿಗೆ ಈ ಥಿಯರಿ ಎಲ್ಲ ನಾವ್ ಹೇಳ್ಕೊಟ್ರೆ ನಮ್ ಪ್ರಪಂಚವನ್ನ, ನಮ್ಮ ಈ ಎಕಾಲಜಿಯನ್ನ ಹೇಗ್ ಹಾಳು ಮಾಡ್ತಿದೀವಿ ಅಂತ ಬಹುಶಃ ಗೊತ್ತಾಗ್ಬಿಡುತ್ತೆ. ಅಲ್ಲಿಂದ ಅವ್ರಿಗೆ ಕ್ಲೀನಿನೆಸ್ ಕೂಡ ತಿಳಿ ಹೇಳ್ಬಹುದು ಅಂತ ಅಲ್ವಾ? ಖಂಡಿತ ಹೌದು. ಸ್ವಚ್ಛ ಭಾರತ್ ಅಭಿಯಾನ ನಡೀತಾ ಇರುವಾಗ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂಡ್ ಗೋ ಗ್ರೀನ್ ಕಾನ್ಸೆಪ್ಟ್ ನ ಕೇವಲ ರಸ್ತೆ ಬದಿಗಳಲ್ಲಿರೋ ಮರಗಳನ್ನ ಹಾಕಿ ಅದರಿಂದ ಏನೋ ಸಂಭ್ರಮಿಸೋದ್ರ ಬದಲು ನನ್ನ ಮನೆಯಿಂದ ಶುರು ಮಾಡಿ, ಎಕ್ಸಾಕ್ಟ್ಲಿ ಕರೆಕ್ಟ್, ಮನೆಯಲ್ಲಿರುವಂತಹ ಈ ಕಸದ ವಸ್ತು ಬಿಸಾಕ್ತಿವಿ ಅನ್ನೋದ್ರಿಂದ ಕೂಡ ಪ್ರಾರಂಭ ಆಗುತ್ತೆ ಅಂತ. ಗಿಡಗಳು ಬೆಳೆಸಬಹುದು ಅಂತ ಹೇಳ್ತಾ ಇದ್ರೆ, ಯಾವ ಟೈಪ್ ಆಫ್ ಗಿಡ ಅಂತ ಕೂಡ ಹೇಳಿದ್ರಿ. ಹೂವಿನ ಗಿಡ ಹೂ ಬಿಡ್ಲಿಲ್ಲ ಅಂದ್ರೆ ಅದ್ರ ಅಂದ ಅಷ್ಟಿರಲ್ಲ ಅಂತ ಹೇಳಿದ್ರಿ. ಆದ್ರೆ ಇಲ್ಲಿ ಮೆಡಿಸಿನಲ್ ಹರ್ಬ್ಸ್ ಅಂಡ್ ಶರ್ಬ್ಸ್ ಕೂಡ ಬೆಳೆಸೋದಕ್ಕೆ ಸಾಧ್ಯ ಇದೆಯಾ? ಅದು ಅಷ್ಟೇ ನೋಡಿ, ನಾನು ಅದೇ ಹೇಳಿದ್ನಲ್ಲ, ಫಸ್ಟ್ ಆಫ್ ಆಲ್ ಅದರ ಎನ್ವೈರ್ನ್ಮೆಂಟ್ನ ನಾನು ಬದಲಾಯಿಸ್ತಾ ಇದ್ದೀನಿ ಅಂದಾಗ ಅದರಲ್ಲಿ ಒಂದು ಸ್ವಲ್ಪ ಎಕೋಸಿಸ್ಟಮ್ನ ಅಳವಡಿಸ್ಕೋಬೇಕು. ಮೊದಲು ಗಿಡ ಹಾಕೋದಕ್ಕೆ ಮುಂಚೆ ಇದನ್ನೆಲ್ಲ ಸೆಟ್ ಮಾಡಿ ನೀರನ್ನು ಸ್ಪ್ರೇ ಮಾಡಿ ಒಂದು 4 ದಿವಸ ಬಿಟ್ಬಿಡಿ. ಇಮಿಡಿಯೇಟ್ ಆಗಿ ಗಿಡ ಪ್ಲಾಂಟ್ ಮಾಡೋ ಅಗತ್ಯ ಏನೂ ಇರೋದಿಲ್ಲ. 4 ದಿವಸ ಬಿಟ್ಟು ಆ ಮಣ್ಣು ಸೆಟ್ಲ್ ಆಗಿದೆ ಅಂದಾಗ ಈ ಗಿಡನ ನಿಧಾನವಾಗಿ ಅದರಲ್ಲಿ ಪ್ಲಾಂಟ್ ಮಾಡಿ ಆದಷ್ಟು ಅದಕ್ಕೆ ಬೆಳಕನ್ನ ಒದಗಿಸ್ಕೊಡ್ಬೇಕು. ಯಾಕೆಂದ್ರೆ ನಾವಾಗಲೇ ಇಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಆಗಲಿ, ಮಣ್ಣಾಗಲಿ, ಮರಳಾಗಲಿ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಬೆಳಕೊಂದು ಕಡಿಮೆ ಆಗಿತ್ತು, ಆ ಬೆಳಕನ್ನ ನಾನು ಅದಕ್ಕೆ ಕೊಟ್ಟು ಗಿಡ ಎಷ್ಟರ ಮಟ್ಟಿಗೆ ಡೆವಲಪ್ ಆಗ್ತಿದೆ ಅಂತ ನೋಡಬೇಕು. ಮೊದಲು ಆಗುವುದೇನಂದ್ರೆ ಎಲ್ಲ ಎಲೆಗಳು ನಿಧಾನವಾಗಿ ಉದುರಕ್ಕೆ ಶುರುವಾಗುತ್ತೆ. ಯಾಕೆಂದ್ರೆ ಇಟ್ಸ್ ಸಿಸ್ಟಮ್ ಇಸ್ ಡಿಫ್ರೆಂಟ್. ಪಾಟಲ್ ಇತ್ತು, ಹೊರಗಡೆ ಇತ್ತು, ಈಗ ಬಾಟ್ಲ್ ಒಳಗಡೆ ಬಂದಿದೆ, ಮನೆ ಒಳಗಡೆ ಬಂದಿದೆ. ಉಸಿರುಗಟ್ಟೋ ವಾತಾವರಣ ಅದಕ್ಕೂ ಇರಬಹುದು, ಅಡಾಪ್ಟ್ ಆಗಬೇಕಾಗುತ್ತೆ. ಅಡಾಪ್ಟಬಿಲಿಟಿ ಬರೋ ತನಕ ಮಾತ್ರ ನಾನು ಅದನ್ನ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಂಡ್ರೆ ಆಮೇಲೆ ಇಟ್ ಇಸ್ ಎ ಸಿಂಪಲ್ ಟಾಸ್ಕ್. ಇಟ್ಸ್ ವೆರಿ ಈಸಿ. ಈ ಗಿಡಗಳು ಅಂದ ತಕ್ಷಣ ನಮ್ಗೆ ಸಣ್ಣ ಸಣ್ಣ ಹುಳ ಹುಟ್ಟಿರೋದು ಸರ್ವೇ ಸಾಮಾನ್ಯ. ಸಂಜೆ ವೇಳೆಗೆ ನಾವು ಮಕ್ಕಳಿಗೆ ಹೇಳ್ತೀವಿ, ಗಿಡದ ಹತ್ರ ಹೋಗ್ಬೇಡ ಹುಳ ಬರುತ್ತೆ ಅಂತ. ಹಗಲು ಇರುತ್ತೆ, ರಾತ್ರಿ ಕಾಣಲ್ಲ ಅನ್ನೋ ಒಂದು ಭಯ. ಹೀಗೆ ಅಟ್ರಾಕ್ಟ್ ಮಾಡುತ್ತೆ ಡೆಫಿನೆಟ್ಲಿ. ಹುಳಗಳಿಗೂ ಲೈಫ್ ಅಲ್ವಾ ಗಿಡ ಅಂದ ತಕ್ಷಣ. ಅಲ್ಲಿಂದ ಏನೋ ಅದಕ್ಕೆ ರಸ ಸಿಗುತ್ತೋ ಅಥವಾ ಏನೋ ಅದಕ್ಕೆ ಆಹಾರ ಸಿಗುತ್ತೋ ಏನೋ ಗೊತ್ತಿಲ್ಲ. ಹಿಂಗೆ ಹುಳನ ಕೂಡ ಈ ಬಾಟ್ಲಲ್ಲಿ ಬೆಳೆದಿರುವಂತಹ ಗಿಡಗಳು ಅಟ್ರಾಕ್ಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಹುಳುಗಳು ಆಚೆ ಕಡೆಯಿಂದನೇ ಅಟ್ರಾಕ್ಟ್ ಆಗಬೇಕು ಅಂತೇನಿಲ್ಲ. ನಾವು ಮೊದಲೇ ಮಿಕ್ಸ್ ಮಾಡಿಟ್ಕೊಂಡ ಈ ಸಾಯಿಲ್ ಮಿಕ್ಸ್ ಇದೆಯಲ್ಲ, ಅದರಲ್ಲೇನಾದ್ರೂ ಹುಳುಗಳ ಸಣ್ಣ ಸಣ್ಣ ನಮ್ಮ ಕಣ್ಣಿಗೂ ಕಾಣಿಸದೇ ಇರುವಂತಹ ಮೊಟ್ಟೆಗಳಾಗ್ಲಿ ಸಮಥಿಂಗ್ ಎಲ್ಸ್ ಇಸ್ ಪ್ರೆಸೆಂಟ್ ಅಂತ ಹೇಳಿದ್ರೆ ಅದರಿಂದ ಈ ಬೇರ್ಗಳಿಂದ ಹೋಗಿ ಗಿಡಗಳನ್ನ ಅಫೆಕ್ಟ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಹಾಗಿದ್ದಾಗ ನಿಧಾನವಾಗಿ ಆ ಗಿಡ ತೆಗೆದು ಬಿಡೋದೇ ಬೆಟರ್. ಯಾಕೆಂದ್ರೆ ಎಕೋಸಿಸ್ಟಮ್ ಅದನ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಅಲ್ಲ, ಮೇಲಿಂದ ಬಂದು ಹೋಗುವಂತ ಇಲ್ಲ, ಇದರಲ್ಲಿ ಒಂದಿದೆ ಕ್ಲೋಸ್ ಟೆರಾರಿಯಮ್ಸ್ ಬರುತ್ತೆ. ಅಂದ್ರೆ ನಾವು ಆ ಬಾಟ್ಲನ್ನ ಮುಚ್ಚಲನ್ನು ಕೂಡ ಹಾಕಿ ಇಟ್ಬಿಡ್ಬೋದು. ಸೊ ಅವಾಗ ಅದರಿಂದ ಹೊರಗಡೆಯಿಂದ ಏನು ಪ್ರಾಬ್ಲಮ್ ಆಗೋದೇ ಇಲ್ಲ. ಓಪನ್ ಆಗಿರ್ತಕ್ಕಂಥ ಜಾಗದಲ್ಲಿ ಎಲ್ಲೋ ಈ ಪೆಸ್ಟ್ಗಳು ಬರೋ ಸಾಧ್ಯತೆ ಇದೆ. ಅವಾಗ ಸಣ್ಣದಾಗಿ ಯಾವ್ದಾರೋ ಒಂದು ಸ್ಪ್ರೇ ಮಾಡಿದ್ರೆ ಆಯ್ತು. ಇಟ್ಸ್ ವೆರಿ ವೆರಿ ಸಿಂಪಲ್. ಒಂದು ಪೆಸ್ಟ್ನ ಸ್ಪ್ರೇ ಮಾಡಿದ್ರೆ ಸಾಕು, ಒಂದೇ ಒಂದು ಸಣ್ಣ ಹನಿ, ಅದಕ್ಕಿಂತ ಜಾಸ್ತಿ ಬೇಡ. ಈ ಕಾನ್ಸೆಪ್ಟ್ ಬಗ್ಗೆ ಬಹಳ ನೀಟಾಗಿ ಚೆನ್ನಾಗಿ ಹೇಳ್ತಿರುವಂತ ನೀವು, ನಾವು ಮನೆಯ ಆಂಬಿಯನ್ಸ್ ನ ಮತ್ತಷ್ಟು ಚೆನ್ನಾಗಿ ಮಾಡ್ಕೊಳ್ಬೇಕು, ಈ ಗ್ರೀನ್ ಪಾಲಿಸಿಯನ್ನ ಅಳವಡಿಸ್ಕೊಳ್ಬೇಕು ಅಂದ್ರೆ ಮನೆಯ ಯಾವೆಲ್ಲ ಭಾಗದಲ್ಲಿ ಇದನ್ನ ಯಾವ ತರ ಬಳಸ್ಕೊಳ್ಬಹುದು ಅಂತ ತಿಳಿಸ್ಕೊಡಿ. ನನ್ನ ಬೆಡ್ರೂಮ್ಗಳಲ್ಲಿ ಇಟ್ಕೊಳ್ಬಹುದು ಇದನ್ನ, ಆಮೇಲೆ ಕಿಚನ್ ನಲ್ಲಿ ಇಟ್ಕೊಳ್ಬಹುದು. ಫಾರ್ ಹೇಳಬೇಕು ಅಂತಂದ್ರೆ ಇನ್ಫ್ಯಾಕ್ಟ್ ಈವನ್ ಬಾತ್ರೂಮ್ಗಳಲ್ಲಿ ನಮ್ಗೆ ಇರತಕ್ಕಂಥ ಸ್ಪೇಸ್ನಲ್ಲಿ ಅದನ್ನ ಅಳವಡಿಸ್ಕೊಳ್ಬಹುದು. ಸೊ ನನಗೆ ಗ್ರೀನ್ ಬಾತ್ರೂಮ್ ಇರುತ್ತೆ, ಗ್ರೀನ್ ಬೆಡ್ರೂಮ್ಸ್ ಇರ್ತವೆ, ಗ್ರೀನ್ ಕಿಚನ್ ಇರ್ತವೆ. ದೇವರ ಮನೆಗಳಲ್ಲಿ ಇದನ್ನ ಪ್ಲೇಸ್ ಮಾಡಬಹುದು. ಯಾಕೆಂದ್ರೆ ನಾವು ಗಿಡಗಳನ್ನ ದೇವರುಗಳು ಅಂತ ಹೇಳಿ ಪೂಜೆ ಮಾಡುವಂತಹ ಹಿಂದೂ ಸಂಪ್ರದಾಯ, ಹಾಗಾಗಿ ಅದನ್ನ ಅಲ್ಲಿಟ್ಟರು ಕೂಡ ಅದರ ಆಂಬಿಯನ್ಸ್ ಹೆಚ್ಚುತ್ತೆ. ಮಕ್ಕಳ ಏನು ಕಂಪ್ಯೂಟರ್ ಟೇಬಲ್ ಮೇಲೆ ಇಡಬಹುದು, ಪ್ರತಿ ಒಂದು ಕಡೆನೂ ಇಡಬಹುದು. ನಾನು ಇನ್ಫ್ಯಾಕ್ಟ್ ಪಿರಮಿಡ್ ಅಲ್ಲಿ ಕೂಡ ಹಾಕಿ ನೋಡಿದೆ. ಪಿರಮಿಡ್ ಅದರದ್ದೇ ಆದಂತ ಒಂದು
ಒಂದು ರಿದಮ್ ಪ್ಯಾಟರ್ನ್ ಇದೆ, ಅದರಲ್ಲಿ ಲೈಫ್ ಇದೆ. ಅದರಲ್ಲಿ ಗಿಡ ಹಾಕಿದಾಗ ತುಂಬಾ ಆಶ್ಚರ್ಯ ಅನ್ಸಿದ್ದು, ಸಣ್ಣದಾಗಿ ಒಂದೇ ಕಡೆ ಇರಬೇಕಾಗಿದ್ದ ಗಿಡ ಅದಾಗಲೇ ಇಟ್ ಇಸ್ ರೂಟಿಂಗ್ ಅಪ್ ಟುವರ್ಡ್ಸ್ ಅದ್ರದ್ದು ಬೆಳೀತಾ ಇದೆ, ಮೇಲಕ್ಕೆ ಶಿಫ್ಟ್ ಆಗ್ತಾ ಇದೆ. ಅದು ಪಿರಮಿಡ್ ಬಗ್ಗೆ ಸಾಮಾನ್ಯ ಹೇಳುವಾಗ ಅದಕ್ಕೆ ತುಂಬಾ ಪವರ್ ಇದೆ, ಅದಕ್ಕೆ ಒಂದು ರೀಸನ್ ಇದೆ, ಸೈಂಟಿಫಿಕಲ್ ರೀಸನ್, ಸೈನ್ಸ್ ರೀಸನ್ ಇದೆ ಅಂತ ಹೇಳ್ತೀವಿ, ಹಂಗೆ ಅಂತ ಹೇಳಿದ್ರಿ. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಾಸ್ತು ಅನ್ನೋದು ಬಹಳ ಸ್ಪ್ರೆಡ್ ಆಗಿದೆ. ವಾಸ್ತು ಮೀನಿದೆ, ಮನೆಗೆ ವಾಸ್ತು, ಅಲ್ಲಿಗೆ ವಾಸ್ತು, ಇಲ್ಲಿಗೆ ವಾಸ್ತು, ರಾಶಿ ವಾಸ್ತುಗಳು ನೋಡ್ತೀವಿ. ಇತ್ತೀಚೆಗೆ ವಾಸ್ತು ಗಿಡಗಳು ಕೂಡ ಇದೆ. ಇಸ್ ಇಟ್ ಸಮಥಿಂಗ್ ರಿಲೇಟೆಡ್ ಟು ವಾಸ್ತು ಇದನ್ನ ಮಾಡೋದು? ಅದು ಇದೆಲ್ಲದು ವಾಸ್ತುಗೆ ರಿಲೇಟ್ ಆಗ್ಬೇಕು ಅಂತ ಯಾವತ್ತೂ ನನಗೂ ಅನ್ಸಿಲ್ಲ, ನಾನು ಯಾವತ್ತೂ ತಿಳ್ಕೊಂಡೂ ಇಲ್ಲ, ಆ ತರದ್ ಯಾರು ಹೇಳೂ ಇಲ್ಲ. ಅಲ್ಲ, ಆ ತರ ಗಿಡಗಳೇನಾದ್ರೂ ಇದೆಯಾ? ಆ ಗಿಡಗಳನ್ನ ಇದ್ರಲ್ಲಿ ಹಾಕಿ ವಾಸ್ತುನ ಎಲ್ಲೆಲ್ಲಿ ಪ್ಲೇಸ್ ಮಾಡಬಹುದು ಅಲ್ಲಿ ಪ್ಲೇಸ್ ಮಾಡಬಹುದು. ಇದನ್ನ ಬಹುಶಃ ಮನೆ ಈ ಗೋಡೆ ಹೊಡಿಬೇಕು, ಅದನ್ನ ರಿನೋವೇಟ್ ಮಾಡ್ಬೇಕು ಅನ್ನೋದೆಲ್ಲ ಬಹುಶಃ ಇದರಿಂದ ಒಂದ್ ಬಾಟ್ಲ್ ಇಂದ ಸೇವ್ ಆಗುತ್ತೇನೋ. ಖಂಡಿತ. ಯಾಕಂದ್ರೆ ಒಂದ್ ಮಿರರ್ ಇಟ್ಟ ತಕ್ಷಣ ಫೆಂಕ್ಷುಯಿ ವಾಸ್ತು ಪ್ರಕಾರ ಒಂದ್ ಮಿರರ್ ಇಟ್ಟ ತಕ್ಷಣ ಅಡ್ಡ ಬರ್ತಾ ಇದ್ದಲ್ಲ ಅದು ಹೊರಟೋಯ್ತು ಅಂತ ಹೇಳ್ತಾರೆ ಫೆಂಕ್ಷುಯಿ, ಜಸ್ಟ್ ರಿಫ್ಲೆಕ್ಷನ್. ಸೊ ಆ ರಿಫ್ಲೆಕ್ಷನ್ ಮುಂದೆ ಈ ಗಿಡ ಇಟ್ಟ ತಕ್ಷಣ ಇಟ್ ವಿಲ್ ಬಿ ಎ ಫ್ಯಾಂಟಾಸ್ಟಿಕ್ ರಿದಮ್. ಓಕೆ, ಸೊ ಇದನ್ನ ಎಲ್ಲಿ ಬೇಕಿದ್ರೂ ಯೂಸ್ ಮಾಡ್ಬೋದು. ಇಟ್ ಕ್ಯಾನ್ ಆಲ್ಸೋ ಬಿ ವಾಸ್ತು, ಇಟ್ ಕ್ಯಾನ್ ಆಲ್ಸೋ ಬಿ ಎನ್ ಎವಿಡೆನ್ಸ್ ಫಾರ್ ಹೆಲ್ತ್, ಮೆಂಟಲ್ ಸ್ಟ್ರೆಸ್ ಎಲ್ಲದಕ್ಕೂ ಆಗುತ್ತೆ. ಕರೆಕ್ಟ್. ಎಸ್ ಮಧುಸೂದನ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಅಂದ್ರೆ ಹೇಗೆಲ್ಲ ನಾವು ಆ ಗ್ರೀನ್ ಪಾಲಿಸಿಯನ್ನ ಅಳವಡಿಸ್ಕೊಳ್ಬಹುದು. ಒಂದು ಟೈಮ್ ಬೇಡ, ಹೆಚ್ಚಿಗೆ ಟೈಮ್ ಬೇಡ, ರೂಪಾಯಿ ಖರ್ಚು ಇಲ್ವೇ ಇಲ್ಲ. ಸೊ ಜಾಗ 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 ಅಂತೀವಿ, ಜಾಗ ಕೂಡ ಬೇಡ. ಇರೋ ಏನು ಈ ನಮ್ಮ ಎಕ್ವಿಪ್ಡ್ ಲೈಫ್ ನಲ್ಲಿ ಇಷ್ಟೇ ಜಾಗದಲ್ಲಿ ದುಡ್ಡು ಇಲ್ದಂಗೆ ಕಡಿಮೆ ಟೈಮ್ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ಅಂತ ಬಹಳ ನೀಟಾಗಿ ಕಾನ್ಸೆಪ್ಟ್ ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮಧುಸೂದನ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಗೋ ಗ್ರೀನ್ ಪಾಲಿಸಿ ಪ್ರತಿಯೊಬ್ರು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತೀವಿ. ಕೆಲವಾರ ಟೈಮಲ್ಲಿ ನಮಗೆ ಟೆರೆಸ್ ಇಲ್ಲ, ಬಾಲ್ಕನಿ ಇಲ್ಲ ಅನ್ನೋರು ಕೂಡ ಎಷ್ಟೋ ಜನ ಹೇಳಿದ್ದಾರೆ. ಆದ್ರೆ ಈಗ ಆಗ್ಲೇ ಹೇಳಿದ ಹಾಗೆ ಇದಕ್ಕೆ ಬಾಲ್ಕನಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಟೆರೆಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಮನೇಲಿ ಒಂಚೂರು ಜಾಗ ಇರುತ್ತಲ್ಲ ಓಡಾಡೋ ಕಡೆ, ಅಲ್ಲೇ ಒಂದು ಬಾಟಲ್ ಅಲ್ಲಿ ನೀಟಾಗಿ ಒಂದು ಥೀಮ್ ನ ರೆಡಿ ಮಾಡಬಹುದು, ಕಾನ್ಸೆಪ್ಟ್ ನ ರೆಡಿ ಮಾಡಬಹುದು. ಆ ಗ್ರೀನ್ ಪಾಲಿಸಿ ನಮ್ಮ ಮನೆಯಿಂದಾನೇ ನಾವು ಪ್ರಾರಂಭ ಮಾಡಬಹುದು. ಹೀಗಾಗಿ ಈ ಕಾನ್ಸೆಪ್ಟ್ ಅನ್ನ ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಸಖಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ.